ಸೊ ಹಾರ್ಟ್ ಡಿಸೀಸಸ್ ಯಾಕೆ ಬರುತ್ತೆ, ಸೊ ಅದರಿಂದ ರಿಸ್ಕ್ ಫ್ಯಾಕ್ಟರ್ಸ್ ಏನು, ಸೊ ಯಾವ ತರ ನಾವು ಆ ರಿಸ್ಕ್ ಫ್ಯಾಕ್ಟರ್ಸ್ ನ ಓವರ್ಕಮ್ ಮಾಡ್ಬೋದು, ಆ ಪ್ರಾಬ್ಲಮ್ಸ್ ನ ಇಶ್ಯೂಸ್ ನ ನಾವು ಸಾಲ್ವ್ ಮಾಡ್ಬೋದು ಅನ್ನೋದು ನೋಡೋಣ. ಸೊ ಫಸ್ಟ್ ನಾವು ನೋಡೋದಾದ್ರೆ ಹಾರ್ಟ್ ಡಿಸೀಸಸ್ ಯಾಕೆ ಬರುತ್ತೆ, ಸೊ ಏನ್ ಪ್ರಾಬ್ಲಮ್, ಏನ್ ಇಶ್ಯೂಸ್, ಯಾಕೆ ನಾವು ಯಾವ್ಯಾವ ತರ ನಮಗೆ ಹಾರ್ಟ್ ಇಶ್ಯೂಸ್ ಬರ್ಬೋದು ಅನ್ನೋದು ನೋಡ್ತಾ ಹೋಗೋಣ. ಸೊ ಟೈಪ್ಸ್ ಆಫ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್ ಅಂದ್ರೆ ಹಾರ್ಟ್ ಡಿಸೀಸಸ್ ಅಲ್ಲಿ ಡಿಫ್ರೆಂಟ್ ವೇಸ್ ಇದೆ. ಸೊ ಕರೋನರಿ ಆರ್ಟರಿ ಡಿಸೀಸ್, CAD ಅಂತ ಕರಿತೀವಿ. ಸೊ ನೆಕ್ಸ್ಟ್ ಹೈಪರ್ ಟೆನ್ಸಿವ್ ಹಾರ್ಟ್ ಡಿಸೀಸ್, ಸ್ಟ್ರೋಕ್, ಮಯೋಕಾರ್ಡಿಯಲ್ ಇನ್ಫ್ರಾಕ್ಷನ್ಸ್, ಪೆರಿಫೆರಲ್ ಆರ್ಟರಿ ಡಿಸೀಸ್, ಅರೆಥ್ಮಿಯಾ, ಹಾರ್ಟ್ ಫೇಲ್ಯೂರ್. ಸೊ ಇದಿಷ್ಟು ನಿಮಗೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅಥವಾ ಡಿಸೀಸಸ್ ಬರ್ತಕ್ಕಂಥದ್ದು. ಸೊ ಒಂದೊಂದಕ್ಕೂ ಒಂದೊಂದು ರೀಸನ್ ಇದೆ. ಸೊ ಯಾಕೆ ಬರುತ್ತೆ, ಏನ್ ಪ್ರಾಬ್ಲಮ್, ಸೊ ನೋಡ್ತಾ ಹೋಗೋಣ. ಸೊ ಯಾಕೆ ನಮ್ಗೆ ಹಾರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ಸೊ ಬ್ಲಡ್ ಸರ್ಕ್ಯುಲೇಷನ್ಸ್ ಏನಿದೆ, ಸೊ ಹಾರ್ಟ್ ಪಂಪಿಂಗ್ ರೇಟ್ ಏನಿದೆ ಅದು ಯಾವಾಗ್ಲೂ ನಾರ್ಮಲ್ ಆಗಿರ್ಬೇಕು. ಸೊ ಅದು ವೇರಿಯೇಷನ್ ಆದಾಗ ಸೊ ಈ ತರದ ಡಿಸೀಸಸ್ ನಿಮಗೆ ಬರ್ತಾ ಹೋಗುತ್ತೆ. ಸೊ ಇಲ್ಲಿ ನೋಡೋದಾದ್ರೆ ಆರ್ಟರಿ ಡಿಸೀಸ್ ಬಂದ್ಬಿಟ್ಟು ನಿಮಗೆ ಫ್ಯಾಟ್ ಡೆಪಾಸಿಷನ್ಸ್ ಅಂದ್ರೆ ಬ್ಲಡ್ ವೆಸಲ್ಸ್ ಅಲ್ಲಿ ಫ್ಯಾಟ್ ಡೆಪಾಸಿಷನ್ಸ್ ಆಗೋದ್ರಿಂದ ಈ ಒಂದು ಡಿಸೀಸ್ ಬರ್ತಕ್ಕಂಥದ್ದು. ಸೊ ಹಾರ್ಟ್ ಫೇಲ್ಯೂರ್ ಬಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ವೆಂಟ್ರಿಕ್ಯುಲರ್. ಸೊ ಈ ಸ್ಪೇಸ್ ಕಡಿಮೆ ಆಗುತ್ತೆ, ಅದಕ್ಕೆ ಕಾಂಟ್ರಾಕ್ಷನ್ ಅಂಡ್ ರಿಲ್ಯಾಕ್ಸೇಷನ್ ಅಂತ ಏನ್ ಕರಿತೀವಿ. ಸೊ ಆ ಕಾಂಟ್ರಾಕ್ಷನ್ ಅಂಡ್ ರಿಲ್ಯಾಕ್ಸೇಷನ್ ಗೆ ಸ್ಪೇಸ್ ಇಲ್ಲದೆ ಇರೋದು. ಸೊ ಈ ತರದ್ದು ಸಮಸ್ಯೆ ಬಂದಾಗ ನಮಗೆ ಹಾರ್ಟ್ ಫೇಲ್ಯೂರ್ ಆಗುತ್ತೆ. ಅಂಡ್ ಪೆರಿಕಾರ್ಡಿಯಾಸ್ಟಿಸ್ ಅಂತ ಕರಿತೀವಿ. ಸೊ ಪೆರಿಕಾರ್ಡಿಯಾಟಿಸ್ ಅಲ್ಲಿ ಇನ್ಫ್ಲಮೇಷನ್ಸ್ ಇರುತ್ತೆ, ಅಂದ್ರೆ ಸ್ವೆಲ್ಲಿಂಗ್ ಇರುತ್ತೆ, ಹಾರ್ಟ್ ಸ್ವೆಲ್ಲಿಂಗ್ ಅಥವಾ ಎನ್ಲಾರ್ಜ್ ಆಗಿರುತ್ತೆ. ಸೊ ಅವಾಗ ಈ ಒಂದು ಸಮಸ್ಯೆ ಬರುತ್ತೆ. ಇನ್ನೊಂದು ಕಾರ್ಡಿಯೋ ಮಯೋಪತಿ ಅಂತ ಕರಿತೀವಿ. ಸೊ ಕಾರ್ಡಿಯೋ ಮಯೋಪತಿಯಲ್ಲಿ ನಿಮಗೆ ನೋಡೋದಾದ್ರೆ ಇಲ್ಲಿ ಮಯೋಕಾರ್ಡಿಯಂ ಥಿಕ್ನೆಸ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಇಲ್ಲಿ ಸ್ಪೇಸ್ ಏನಿದೆ ಅಲ್ಲ, ಸೊ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆಲ್ಲ, ಈ ಸ್ಪೇಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ಥಿಕ್ನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಥಿಕ್ನೆಸ್ ಜಾಸ್ತಿ ಆದಾಗ ಈ ವಾಲ್ವ್ ಸೈಜ್ ಕಮ್ಮಿ ಆಗುತ್ತೆ. ಸೊ ಇಲ್ಲಿ ನಿಮಗೆ ಏನಾಗುತ್ತೆ, ಬ್ಲಡ್ ಪ್ಯೂರಿಫಿಕೇಶನ್ ಸ್ಲೋ ಆಗುತ್ತೆ. ಸೊ ಅವಾಗ ಬ್ಲಡ್ ಪ್ರೆಷರ್, BP ಅಂತ ಏನ್ ಕರಿತೀವಿ, ಅದು ಲೋ ಆಗುತ್ತೆ, ಮತ್ತೆ ಪ್ಯೂರಿಫಿಕೇಶನ್ಸ್ ಕೂಡ ಕಮ್ಮಿ ಆಗುತ್ತೆ. ಸೊ ಅದಕ್ಕೆ ನಿಮಗೆ ಬ್ಲಡ್ ಫ್ಲೋ ಸ್ಪೀಡ್ ಅಪ್ ಆಗಲ್ಲ, ಸ್ಲೋ ಆಗುತ್ತೆ. ಎಲ್ಲಾ ಕಡೆ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ಸ್ ಆಗೋದಿಲ್ಲ. ಸೊ ಅವಾಗ ಕಾರ್ಡಿಯೋ ಅರೆಸ್ಟ್ ಅಂತ ಕರಿತೀವಲ್ಲ, ಸೊ ಆ ತರದ್ದು ಒಂದು ಸಿಚುವೇಶನ್ಸ್ ಕ್ರಿಯೇಟ್ ಆಗುತ್ತೆ. ಅದನ್ನ ಕಾರ್ಡಿಯೋ ಮಯೋಪತಿ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಕಾರ್ಡಿಕ್ ಅರಿಥಮಿಯಾ ಏನ್ ನೋಡೋದಾದ್ರೆ ನಿಮ್ಗೆ ಇಲ್ಲಿ ನೋಡಿ, ಇಲ್ಲಿ ಎಲೆಕ್ಟ್ರಿಕ್ ಸಿಗ್ನಲ್ಸ್ ಒಂಥರ ಸಡನ್ ಶಾಕ್ ಹೊಡೆದಾಗ ಯಾವ ತರ ಆಗುತ್ತಲ್ಲ, ಸೊ ಆ ತರದ್ದು ಫೀಲಿಂಗ್ಸ್ ಇರುತ್ತೆ. ಸೊ ಆ ಒಂದು ಎಲೆಕ್ಟ್ರಿಕ್ ಸಿಗ್ನಲ್ಸ್ ನಿಮಗೆ ಏನಾಗುತ್ತೆ, ಇಲ್ಲಿ ಎಲ್ಲಾ ಕಡೆಗೆ ಪಾಸ್ ಆಗತ್ತೆ. ಸೊ ಇಲ್ಲಿ ಮಯೋಕಾರ್ಡಿಯಲ್ ಥಿಕ್ನೆಸ್ ಏನಿದೆ, ಸೊ ಈ ಒಂದು ಲೇಯರ್ ಮಯೋಕಾರ್ಡಿಯಲ್ ಲೇಯರ್ ಅಲ್ಲಿ ನಿಮಗೆ ಎಲೆಕ್ಟ್ರಿಕ್ ಸಿಗ್ನಲ್ಸ್ ಟೈಪ್ ಒಂದೇ ಸರಿಗೆ ಪಾಸ್ ಆಗುತ್ತೆ. ಸೊ ಅವಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೆಕ್ಸ್ಟ್ ನ್ಯೂರಿಸಮ್ ಅಂತ ಕರಿತೀವಿ. ಸೊ ಇಲ್ಲಿ ನಿಮಗೆ ಆ ಆರ್ಟಿಕ್ ಒಳಗಡೆಗೆ ಇಲ್ಲಿ ಸ್ವೆಲ್ಲಿಂಗ್ ಆಗಿದೆ ನೋಡಿ. ಸೊ ಇಲ್ಲಿ ಬ್ಲಡ್ ವೆಸಲ್ಸ್ ಏನಿದೆ, ಸೊ ಇಲ್ಲಿ ಔಟ್ಸೈಡ್ ಹಾರ್ಟ್ ವೆಸಲ್ಸ್ ಅಲ್ಲಿ ವಾಲ್ವ್ ಅಲ್ಲಿ ಸ್ವೆಲ್ಲಿಂಗ್ ಆಗಿರುತ್ತೆ. ಸೊ ಈ ಒಂದು ಸಿಚುಯೇಷನ್ಸ್ ಕೂಡ ಒಂದು ಹಾರ್ಟ್ ಡಿಸೀಸ್ಗೆ ನಿಮಗೆ ಒಂದು ರೀಸನ್ ಅಂತಾನೆ ಹೇಳ್ಬೋದು. ಇನ್ನೊಂದು ಬಂದ್ಬಿಟ್ಟು ನಿಮಗೆ ವಾಲ್ವ್ ಡಿಸೀಸ್ ಅಂತ. ಸೊ ಈ ವಾಲ್ವ್ ಡಿಸೀಸ್ ನಿಮಗೆ ನೋಡೋದಾದ್ರೆ ವಾಲ್ಸ್ ಅಲ್ಲಿ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಏನಿರುತ್ತೆ, ಸೊ ಅಲ್ಲಿ ಪ್ರಾಬ್ಲಮ್ಸ್ ಬಂದಿರುತ್ತೆ. ಸೊ ಆ ವಾಲ್ವ್ ಅಲ್ಲಿ ಓಪನಿಂಗ್ ಕ್ಲೋಸಿಂಗ್ ಅಲ್ಲಿ ನೀವು ನೋಡ್ಬೋದು, ಇದು ನಾರ್ಮಲ್ ಕ್ಲೋಸಿಂಗ್ ಅಂಡ್ ಓಪನಿಂಗ್ ಇರೋದು. ಸೊ ಇಲ್ಲಿ ಸ್ವಲ್ಪ ಇನ್ಫೆಕ್ಟೆಡ್ ಕಾಣಿಸ್ತಾ ಇದೆ ನೋಡಿ, ರಪ್ಚರ್ ಆಗಿರೋ ತರ. ಸೊ ಈ ಒಂದು ಮೇನ್ ಪ್ರಾಬ್ಲಮ್ ನಿಮಗೆ ಬ್ಲಡ್ ವೆಸಲ್ಸ್ ಅಥವಾ ವಾಲ್ವ್ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಗೆ ಆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ಸ್ ನಾರ್ಮಲ್ ಆಗಲ್ಲ. ಇದಿಷ್ಟು ನಿಮಗೆ ಹಾರ್ಟ್ ಡಿಸೀಸಸ್ ಅಲ್ಲಿ ಮೇನ್ ಅಂತಾನೆ ಹೇಳ್ಬೋದು. ಸೊ ನೆಕ್ಸ್ಟ್ ನಿಮಗೆ ನೋಡೋದಾದ್ರೆ ಹಾರ್ಟ್ ಡಿಸೀಸಸ್ ಅಲ್ಲಿ ಮೇನ್ ಪ್ರಮೋಷನ್ಸ್ ಅಂದ್ರೆ ಮೇನ್ ಪ್ರಾಬ್ಲಮ್ಸ್ ನ ಕ್ರಿಯೇಟ್ ಮಾಡೋ ಒಂದು ಇಶ್ಯೂ ಏನಂತೆ ಅಂದ್ರೆ ವಾಲ್ ಬ್ಲಾಕೇಜ್. ಸೊ ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಗೆ ವಾಲ್ವ್ ಬ್ಲಾಕ್ ಆಗುತ್ತೆ, ವಾಲ್ ಬ್ಲಾಕೇಜ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ನೋಡಿ, ಇದು ನಾರ್ಮಲ್ ಬ್ಲಡ್ ಫ್ಲೋ.
ಸೊ ನಾರ್ಮಲ್ ಬ್ಲಡ್ ಫ್ಲೋ ಅಲ್ಲಿ ಫ್ಯಾಟ್ ಡೆಪಾಸಿಷನ್ಸ್ ಹೇಳಿದ್ನಲ್ಲ, ಸೊ ಫ್ಯಾಟ್ ಡೆಪಾಸಿಷನ್ಸ್ ಕಮ್ಮಿ ಪ್ರಮಾಣದಲ್ಲಿ ಆಯ್ತು ಅಂದ್ರೆ ಸೊ ಈ ತರ ನಿಮಗೆ ಕಾಣಿಸುತ್ತೆ ಬ್ಲಡ್ ಸರ್ಕ್ಯುಲೇಷನ್ಸ್. ಅದೇ ಡೆಪಾಸಿಷನ್ಸ್ ಜಾಸ್ತಿ ಆಯ್ತು ಅಂದ್ರೆ ಓವರ್ ಆಲ್ ಹಾರ್ಟ್ ಹಾರ್ಟ್ ಒಳಗೆ ಬ್ಲಡ್ ಸರ್ಕ್ಯುಲೇಷನ್ಸ್ ಏನಿದೆ ಅಥವಾ ಬ್ಲಡ್ ಫ್ಲೋ ಏನಿದೆ ಫುಲ್ ಕಂಪ್ಲೀಟ್ ಬ್ಲಾಕೇಜ್ ಆಗುತ್ತೆ. ಸೊ ಇವಾಗ ನಮಗೆ ಕಾರ್ಡಿಯಾಕ್ ಅರೆಸ್ಟ್ ಅಥವಾ ಏನು ಲೋ ಬಿ ಪಿ ಸಿಂಪ್ಟಮ್ಸ್ ಆಗಿರ್ಬೋದು ಇದೆಲ್ಲ ಬರ್ತಕ್ಕಂಥದ್ದು. ಸೊ ಇಲ್ಲಿ ನೋಡಿ ಸೇಮ್ ಅದೇ ತರನೇ ಫ್ಯಾಟ್ ಡೆಪೋಸಿಷನ್ಸ್ ಆದ್ರೆ ಬ್ಲಡ್ ಫ್ಲೋಗೆ ಸ್ಟ್ರಕ್ ಆಗುತ್ತೆ. ಸೊ ಬ್ಲಡ್ ಪಾಸ್ ಆಗೋದಿಲ್ಲ. ಸಾರಿ, ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಅಲ್ಲಿ ಇದೆ ನೋಡ್ಬೋದು. ಇದು ನಾರ್ಮಲ್ ಫಂಕ್ಷನ್ ಆಫ್ ಬ್ಲಡ್ ಫ್ಲೋ. ಸೊ ಇಲ್ಲಿ ಸ್ವಲ್ಪ ಇನ್ಫೆಕ್ಟೆಡ್ ಇರೋದ್ರಿಂದ ಅದನ್ನ ಡಿಸ್ಇನ್ಫೆಕ್ಷನ್ ಅಂತ ಕರಿತೀವಿ. ಸೊ ಅದು ಎಂಡೋಥಿಲಿಯಲ್ ಡಿಸ್ಇನ್ಫೆಕ್ಷನ್ ಅಂತ ಕರಿತೀವಿ. ಸೊ ಇನ್ನೊಂದು ಪ್ಲಾಕ್ ಫಾರ್ಮೇಶನ್ ಅಂದ್ರೆ ನಾನು ಅವಾಗಲೇ ಹೇಳಿದೆ ಫ್ಯಾಟ್ ಡೆಪಾಸಿಷನ್ಸ್ ಆಗಕ್ಕೆ ಸ್ಟಾರ್ಟ್ ಆಗಿರುತ್ತೆ ಅಂತ. ಸೊ ಅವಾಗ ನಮಗೆ ಬ್ಲಡ್ ಫ್ಲೋ ಏನಾಗಿರುತ್ತೆ ಲಿಟಲ್ ಬಿಟ್ ಡೌನ್ ಆಗುತ್ತೆ. ಸೊ ಇನ್ನೊಂದು ಪ್ಲಾಕ್ ರಪ್ಚರ್ ಅಂತ ಕರಿತೀವಿ. ಸೊ ಅದೇನಾಗಿರುತ್ತೆ, ಪ್ಲಾಕ್ ತುಂಬಾ ಜಾಸ್ತಿ ಆಗಿ ಆ ವಾಲ್ವ್ ನ ರಪ್ಚರ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅವಾಗ ಬ್ಲಡ್ ಫ್ಲೋ ಆಗೋದಿಲ್ಲ, ವಾಪಸ್ ಹಾರ್ಟ್ ಗೆ ರಿಟರ್ನ್ ಆಗುತ್ತೆ. ಯಾವುದೇ ಬ್ಲಡ್ ವೆಸಲ್ಸ್ ಅಲ್ಲಿ ಹಾರ್ಟ್ ಫ್ಲೋ ಆಗೋದಿಲ್ಲ. ಸೊ ಇಲ್ಲಿ ನೋಡ್ಬೋದು ನಾರ್ಮಲ್ ಫ್ಲೋ 80% ಬ್ಲಾಕೇಜ್ ಆದ್ರೆ ಯಾವ ತರ ಆಗುತ್ತೆ ಅಂಡ್ ಕಂಪ್ಲೀಟ್ ಬ್ಲಾಕೇಜ್ ಆದ್ರೆ ಯಾವ ತರ ಆಗುತ್ತೆ ಇಂಡಿಕೇಶನ್ಸ್ ನೀವು ನೋಡ್ತಾ ಹೋಗ್ಬೋದು. ಸೊ ಎಲ್ತಿ ಆರ್ಟರಿ ಮತ್ತೆ ಬ್ಲಾಕ್ಡ್ ಆರ್ಟರಿ, ಸೊ ಡಿಫ್ರೆನ್ಸ್ ನೀವು ನೋಡ್ತಾ ಹೋಗ್ಬೋದು. ಸೊ ಹಾರ್ಟ್ ಡಿಸೀಸಸ್ ಕಾಮನ್ ಸಿಂಪ್ಟಮ್ಸ್ ಏನಿದೆ, ಸೊ ಅದು ಓಕೆ ಹಾರ್ಟ್ ಪ್ರಾಬ್ಲಮ್ಸ್ ಇರುತ್ತೆ ಅಥವಾ ಹಾರ್ಟ್ ಡಿಸೀಸಸ್ ಇರುತ್ತೆ. ಸೊ ಯಾವ ತರ ಡಿಸೀಸಸ್ ಇದೆ ಅಂತ ನೋಡಿದ್ರಿ. ಸೊ ಕಾಮನ್ ಸಿಂಪ್ಟಮ್ಸ್ ಅಂದ್ರೆ ಏನು ಅಂದ್ರೆ ನನಗೆ ಹಾರ್ಟ್ ಪ್ರಾಬ್ಲಮ್ ಇದೆ, ಹಾರ್ಟ್ ಇಶ್ಯೂ ಇದೆ ಅಂತ ಹೆಂಗ್ ಗೊತ್ತಾಗುತ್ತೆ. ಸೊ ಒಂದು ಪದೇ ಪದೇ ಸುಸ್ತಾಗೋದು, ತಲೆ ತಿರುಗೋದು, ಡಿಸಿನೆಸ್ ಅಂತ ಕರಿತೀವಲ್ಲ, ಸೊ ಅದು ಆಗಿರ್ಬೋದು. ಅಂಡ್ ಶಾರ್ಟ್ನೆಸ್ ಆಫ್ ಬ್ರೆತ್, ಸಡನ್ ಆಗಿ ನಮ್ಗೆ ಉಸಿರಾಡಕ್ಕೆ ತುಂಬಾ ಸಮಸ್ಯೆ ಆಗ್ತಾ ಇರುತ್ತೆ. ಸೊ ಕೆಲವೊಬ್ರಿಗೆ ಹೆಂಗಾಗುತ್ತೆ, ನಾರ್ಮಲ್ ಆಗಿ ವಾಕ್ ಮಾಡ್ತಾ ಇರ್ತಾರೆ, ಅಡ್ಡಾಡ್ತಾ ಇರ್ತಾರೆ, ಎಲ್ಲ ಆಗಿರುತ್ತೆ, ಸಡನ್ ಆಗಿ ಅವ್ರಿಗೆ ಬ್ರೀತಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಈ ತರದ್ದು ತುಂಬಾ ದಿನದಿಂದ ಪ್ರಾಬ್ಲಮ್ಸ್ ಇಶ್ಯೂಸ್ ಬರ್ತಾ ಇರುತ್ತೆ. ಅಂಡ್ ಪಾಲ್ಪಿಟೇಷನ್ಸ್ ಅಂತ ಕರಿತೀವಿ, ಅಂದ್ರೆ ಹಾರ್ಟ್ ಬೀಟ್ ಅಲ್ಲಿ ವೇರಿಯೇಷನ್ಸ್ ಆಗೋದು. ಸೊ ಒಂದೊಂದ್ಸರಿ ಜೋರಾಗಿ ಹುಡ್ಕೊಳೋದಾಗಿರ್ಬೋದು, ಒಂದೊಂದ್ಸರಿ ಸ್ಲೋ ಆಗಿರ್ಬೋದು. ಪಾಲ್ಪಿಟೇಷನ್ಸ್ ಏನಾಗಿರುತ್ತೆ, ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಅಂಡ್ ನೆಕ್ಸ್ಟ್ ನೀವು ನೋಡೋದಾದ್ರೆ ಚೆಸ್ಟ್ ಪೇನ್ ಮತ್ತೆ ಡಿಸ್ಕಂಫರ್ಟ್ ಬಹಳ ಆಗ್ತಾ ಇರುತ್ತೆ. ಪದೇ ಪದೇ ಚೆಸ್ಟ್ ಪೇನ್ ಬರೋದಾಗಿರ್ಬೋದು ಅಥವಾ ಅನ್ಈಸಿ ಫೀಲ್ ಆಗೋದಾಗಿರ್ಬೋದು, ಈ ತರದ್ದು ಸಿಚುವೇಶನ್ಸ್ ಕ್ರಿಯೇಟ್ ಆಗುತ್ತೆ. ಅಂಡ್ ಫೇಂಟಿಂಗ್, ಸೊ ನಾನು ಅವಾಗ್ಲೇ ಹೇಳಿದೆ ಡಿಸಿನೆಸ್, ತಲೆ ತಿರ್ಗೋದಾಗಿರ್ಬೋದು, ಸೊ ತಲೆ ತಿರುಗಿ ಬೀಳೋದಾಗಿರ್ಬೋದು, ಇದೆಲ್ಲಾನು ಕೂಡ ಹಾರ್ಟ್ ಡಿಸೀಸಸ್ ನ ಸಿಂಪ್ಟಮ್ಸ್. ಅಂಡ್ ಫ್ಯಾಟಿಗ್, ಪದೇ ಪದೇ ಸುಸ್ತಾಗೋದಾಗಿರ್ಬೋದು ಅಥವಾ ಸ್ವೆಟ್ಟಿಂಗ್ ಬರೋದಾಗಿರ್ಬೋದು, ಸೊ ಎಲ್ಲಾನು ಕೂಡ ಹಾರ್ಟ್ ಡಿಸೀಸಸ್ ನ ಮೇಜರ್ ಸಿಂಪ್ಟಮ್ಸ್ ಅಂತಾನೆ ಹೇಳ್ಬೋದು. ಸೊ ಈ ಮೇಜರ್ ಸಿಂಪ್ಟಮ್ಸ್ ಅನ್ನ ನಾವು ಬಾಡಿ ಎಫೆಕ್ಟ್ ಆಗಿದೆ ಅಂದ್ರೆ ಹಾರ್ಟ್ ಎಫೆಕ್ಟ್ ಆಗಿದೆ ಏನೇನ್ ವೇರಿಯೇಷನ್ಸ್ ಇನ್ನೊಂದು ನೋಡೋದಾದ್ರೆ, ಸೊ ಫ್ಯಾಟಿಗ್ ನಾನು ಅವಾಗ್ಲೇ ಹೇಳ್ದೆ, ಸುಸ್ತಾಗೋದಾಗಿರ್ಬೋದು ಅಥವಾ ತಲೆ ತಿರ್ಗೋದಾಗಿರ್ಬೋದು. ಅಂಡ್ ಲೈಟ್ ಥ್ರೆಡ್ನೆಸ್, ಅದೇ ನಾನು ಹೇಳ್ದಲ್ಲ ತಲೆ ತಿರ್ಗೋದು ಅಂತ, ಸೊ ಆ ಒಂದು ಸಿಚುವೇಶನ್. ಅಂಡ್ ಫ್ಲಟರಿಂಗ್ ಹಾರ್ಟ್ ಬೀಟ್, ಅಂದ್ರೆ ಹಾರ್ಟ್ ಬೀಟ್ ಅಲ್ಲಿ ತುಂಬಾ ಫ್ಲಕ್ಚುಯೇಷನ್ಸ್ ಇರುತ್ತೆ, ಸಡನ್ ಆಗಿ ಫಾಸ್ಟ್ ಆಗುತ್ತೆ, ಸಡನ್ ಆಗಿ ಸ್ಲೋ ಆಗುತ್ತೆ. ಸೊ ಫಾಸ್ಟ್ ಹಾರ್ಟ್ ಬೀಟ್ ಕೂಡ ಒಂದು ಮೇಜರ್ ಹಾರ್ಟ್ ಡಿಸೀಸ್ ನ ಸಿಂಪ್ಟಮ್ಸ್ ಅಂತಾನೆ ಹೇಳ್ಬೋದು. ಶಾರ್ಟ್ನಿಂಗ್ ಆಫ್ ಬ್ರೆತ್ ಆಗಿರ್ಬೋದು, ಅಂಡ್ ಚೆಸ್ಟ್ ಪೇನ್ ಆಗಿರ್ಬೋದು, ಅಂಡ್ ಲೆಗ್ ಕ್ರಾಂಪ್ಸ್ ಅಂದ್ರೆ ಮಸಲ್ಸ್ ಕ್ರಾಂಪ್ ಏನಿರುತ್ತಲ್ಲ, ಸೊ ಈ ಒಂದು ಪಾರ್ಟ್ ಅಲ್ಲಿ ಆ ಪದೇ ಪದೇ ಕ್ರಾಂಪ್ಸ್ ಕ್ರಿಯೇಟ್ ಆಗುತ್ತೆ. ಅಂದ್ರೆ ಸಡನ್ ಆಗಿ ಹೋಲ್ಡ್ ಆಗೋದಾಗಿರ್ಬೋದು, ಸ್ಟ್ರಕ್ ಆಗೋದಾಗಿರ್ಬೋದು, ಹಿಡ್ಕೊಳೋದಾಗಿರ್ಬೋದು, ಈ ತರದ್ದು ಕ್ರಾಂಪ್ಸ್ ಬರ್ತಾ ಹೋಗುತ್ತೆ. ಅಂಡ್ ವೀಕ್ನೆಸ್ ನಿಮಗೆ ಪದೇ ಪದೇ ಬರ್ತಾ ಹೋಗುತ್ತೆ. ಅಂಡ್ ಲೋವರ್ ಲಿಂಬ್ ಸ್ವೆಲ್ಲಿಂಗ್, ಅಂದ್ರೆ ಪಾದ ಏನಿದೆ ಅಲ್ಲ, ಸೊ ಆ ಪಾದ ಸ್ವೆಲ್ಲಿಂಗ್ ಬರ್ತಾ ಹೋಗುತ್ತೆ. ಸೊ ಅದು ಬ್ಲಡ್ ಸರ್ಕ್ಯುಲೇಷನ್ ಸ್ಲೋ ಆಗಕ್ಕೆ ಮೇನ್ ರೀಸನ್ ನಿಮಗೆ. ಸೊ ಆ ಬ್ಲಡ್ ಸರ್ಕ್ಯುಲೇಷನ್ಸ್ ಯಾವಾಗ ಸ್ಲೋ ಆಗುತ್ತಲ್ಲ ಅವಾಗ ಈ ತರ ಸ್ವೆಲ್ಲಿಂಗ್ ಬರ್ತಾ ಹೋಗುತ್ತೆ. ನೀವು ನೋಡ್ಬೋದು ಜನರಲ್ ಆಗಿ ಟ್ರಾವೆಲ್ ಮಾಡ್ಬೇಕಾದ್ರೆ ತುಂಬಾ ಹೊತ್ತು ಕುತ್ಕೊಂಡಿದ್ರೆ ಕಾಲು ಕೆಲವೊಬ್ಬರಿಗೆ ಸ್ವೆಲ್ಲಿಂಗ್ ಬರುತ್ತೆ ಅಂತ. ಸೊ ಯಾಕೆ ಸ್ವೆಲ್ಲಿಂಗ್ ಬರುತ್ತೆ ಅಂದ್ರೆ ತುಂಬಾ ಹೊತ್ತು ಕುತ್ಕೊಂಡಾಗ ನಮ್ಮ ಕಾಲಿಗೆ ಬ್ಲಡ್ ಸರ್ಕ್ಯುಲೇಷನ್ಸ್ ನಾರ್ಮಲ್ ಆಗಲ್ಲ. ಸೊ ಬ್ಲಡ್ ಸರ್ಕ್ಯುಲೇಷನ್ ಸ್ವಲ್ಪ ಸ್ಲೋ ಆಗುತ್ತೆ. ಸೊ ಯಾವಾಗ ಬ್ಲಡ್ ಸರ್ಕ್ಯುಲೇಷನ್ ಸ್ಲೋ ಆಗುತ್ತೆ ಅವಾಗ ಈ ತರ ಸ್ವೆಲ್ಲಿಂಗ್ ಬರುತ್ತೆ. ಸೊ ನೆಕ್ಸ್ಟ್ ಹಾರ್ಟ್ ಡಿಸೀಸಸ್ ಇನ ರಿಸ್ಕ್ ಫ್ಯಾಕ್ಟರ್, ಅಂದ್ರೆ ನಾವು ನೆಗ್ಲೆಕ್ಟ್ ಮಾಡಿದ್ರೆ ಹಾರ್ಟ್ ಡಿಸೀಸಸ್ ಸಿಂಪ್ಟಮ್ಸ್ ಏನಿದೆ, ಅಲರ್ಟ್ನೆಸ್ ಏನಿದೆ, ಸೊ ಅಲರ್ಟ್ನೆಸ್ ನ ನಾವು ನೆಗ್ಲೆಕ್ಟ್ ಮಾಡಿದ್ರೆ ಯಾವ ತರ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಏನನ್ನ ನಾವು ಇದರಿಂದ ನಮಗೆ ಮೇಜರ್ ಹಾರ್ಟ್ ಡಿಸೀಸ್ ಜಾಸ್ತಿ ಆಗತ್ತೆ ಅನ್ನೋದು ನೋಡೋದಾದ್ರೆ, ಸೊ ಸ್ಮೋಕಿಂಗ್
ಸ್ಮೋಕಿಂಗ್ ಅನ್ನ ಅವಾಯ್ಡ್ ಮಾಡ್ಬೇಕು. ಸೊ ಇಲ್ಲಾಂದ್ರೆ ಹಾರ್ಟ್ ಡಿಸೀಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆಲ್ಕೋಹಾಲ್ ಆಗಿರ್ಬೋದು, ಸ್ಟ್ರೆಸ್ ಆಗಿರ್ಬೋದು, ಓವರ್ ಸ್ಟ್ರೆಸ್ ಅನ್ನ ನಾವು ಯಾವತ್ತೂ ಮಾಡ್ಕೋಬಾರದು. ಅಂಡ್ ಜೆನೆಟಿಕಲ್ ಪ್ರಾಬ್ಲಮ್ಸ್ ಏನಾದ್ರು ಇತ್ತು ಅಂದ್ರೆ ಬ ಅಂದ್ರೆ ಆ ಅಜ್ಜ ಅಜ್ಜಿ ಈ ತರ ಜೆನೆಟಿಕ್ಸ್ ಇಂದ ಏನಾದ್ರು ಬಂದಿತ್ತು ಅಂದ್ರೆ ಕೂಡ ನಮಗೆ ಹಾರ್ಟ್ ಡಿಸೀಸಸ್ ಬರ್ಬೋದು. ಅಂಡ್ ಅನ್ಹೆಲ್ತಿ ಫುಡ್ ಹ್ಯಾಬಿಟ್ಸ್ ಇದಂತೂ ಮೇಜರ್ ರಿಸ್ಕ್ ಫ್ಯಾಕ್ಟರ್ ಆಗಿದೆ. ಯಾಕಂದ್ರೆ ಇವಾಗಿನ ಜನರೇಷನ್ ಅಲ್ಲಿ ಫಾಸ್ಟ್ ಫುಡ್, ಜಂಕ್ ಫುಡ್ ಅಂತ ಹೇಳಿ ಬಹಳ ಅಡಿಕ್ಷನ್ ಆಗಿದ್ದಾರೆ. ಸೊ ಅದರಿಂದ ಅನ್ಹೆಲ್ದಿ ಫುಡ್ ಹ್ಯಾಬಿಟ್ಸ್ ಇಂದನೂ ಕೂಡ ನಮಗೆ ಹಾರ್ಟ್ ಡಿಸೀಸಸ್ ರಿಸ್ಕ್ ಫ್ಯಾಕ್ಟರ್ ಬರತಕ್ಕಂಥದ್ದಾಗಿರ್ಬೋದು. ಅದ್ರ ಜೊತೆಗೆ ಡಯಾಬಿಟಿಸ್. ಸೊ ಡಯಾಬಿಟಿಸ್ ಅಲ್ಲಿ ಬ್ಲಡ್ ಶುಗರ್ ವೇರಿಯೇಷನ್ಸ್ ನೀವು ಜಾಸ್ತಿ ನೆಗ್ಲೆಕ್ಟ್ ಮಾಡಿದ್ರು ಕೂಡ ಹಾರ್ಟ್ ಡಿಸೀಸಸ್ ನಿಮ್ಗೆ ಬರ್ಬೋದು. ಅಂಡ್ ಏಜ್ ಫ್ಯಾಕ್ಟರ್ ಇಂದ ಆಗಿರ್ಬೋದು, ಹೈ ಕೊಲೆಸ್ಟ್ರಾಲ್ ಅಂಡ್ ಒಬೆಸಿಟಿ. ಸೊ ಇದಿಷ್ಟು ನಿಮ್ಗೆ ಮೇಜರ್ ರಿಸ್ಕ್ ಫ್ಯಾಕ್ಟರ್ ಅಂತಾನೆ ಹೇಳ್ಬೋದು. ಸೊ ಇದನ್ನ ಯಾವುದೇ ನೆಗ್ಲೆಕ್ಟ್ ಮಾಡಿದ್ರು ಕೂಡ ಸೊ ಹಾರ್ಟಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ವಾರ್ನಿಂಗ್ ಸೈನ್ಸ್ ನೋಡೋದಾದ್ರೆ ಅಂದ್ರೆ ಲೇಡೀಸ್ ಮತ್ತೆ ಜೆಂಟ್ಸ್ ಅಲ್ಲಿ ನಿಮ್ಗೆ ಡಿಫರೆನ್ಸ್ ಬಿಟ್ವೀನ್ ವಾರ್ನಿಂಗ್ ಸೈನ್ಸ್ ಅಥವಾ ಸಿಂಪ್ಟಮ್ಸ್ ನೋಡೋದಾದ್ರೆ, ಸೊ ನಮ್ಗೆ ಮೇಜರ್ ಜೆಂಟ್ಸ್ ಅಲ್ಲಿ ಸಡನ್ ಕೋಲ್ಡ್ ಮತ್ತೆ ಸ್ವೆಟ್ ಆಗುವಂತದ್ದಾಗಿರ್ಬೋದು, ಡಿಸ್ಕಂಫರ್ಟ್ ಆಗೋದಾಗಿರ್ಬೋದು, ಬ್ಯಾಕ್ ಅಥವಾ ಶೋಲ್ಡರ್, ಆರ್ಮ್ಸ್, ನೆಕ್, ಆಮೇಲೆ ಜಾ, ಈ ಒಂದು ಪಾರ್ಟ್ಸ್ ಅಲ್ಲೆಲ್ಲ ನಿಮಗೆ ಡಿಸ್ಕಂಫರ್ಟ್ ಅಥವಾ ಅನ್ಈಸಿ ಫೀಲ್ ಆಗೋದಾಗಿರ್ಬೋದು, ಚೆಸ್ಟ್ ಪೇನ್ ಆಗಿರ್ಬೋದು, ಅಥವಾ ಪ್ರೆಷರ್ ಕ್ರಿಯೇಟ್ ಆಗೋದಾಗಿರ್ಬೋದು, ಸೊ ಶಾರ್ಟ್ನೆಸ್ ಆಫ್ ಬ್ರೆತ್ ಅಂಡ್ ನೌಸಿಯಾ. ಸೊ ಇದೆಲ್ಲಾನು ನಿಮಗೆ ಮೆನ್ಸ್ ಅಲ್ಲಿ ಮೇಜರ್ ಆಗಿ ನಿಮಗೆ ಹಾರ್ಟ್ ಅಟ್ಯಾಕ್ ಸಿಂಪ್ಟಮ್ಸ್ ಅಂತಾನೆ ಹೇಳ್ಬೋದು. ಸೊ ಅದ್ರ ಸಿಂಪ್ಟಮ್ಸ್ ಏನಾದ್ರು ಇತ್ತು ಅಂದ್ರೆ ಸೊ ಅದನ್ನ ಬೇಗ ನೀವು ಅನಲೈಸ್ ಮಾಡಿ ಅದರಿಂದ ಹೊರಗೆ ಬರಕ್ಕೆ ಟ್ರೈ ಮಾಡ್ಬೇಕು. ಲೇಡೀಸ್ ಅಲ್ಲಿ ಮೇಜರ್ ಆಗಿ ಸಿಂಪ್ಟಮ್ಸ್ ನೋಡೋದಾದ್ರೆ ಎಕ್ಸ್ಟ್ರೀಮ್ ಫ್ಯಾಟಿಗ್ ಅಂತ ಕರಿತೀವಿ. ಪದೇ ಪದೇ ಸುಸ್ತಾಗೋದಾಗಿರ್ಬೋದು, ತೆಲು ತಿರುಗೋದಾಗಿರ್ಬೋದು, ಅಥವಾ ಸಡನ್ ಆ ಈ ನಮ್ನೆಸ್ ಅಂತ ಕರಿತೀವಲ್ಲ, ಸೊ ಆ ತರದ್ದು ಸಿಚುವೇಶನ್ಸ್ ಆಗಿರ್ಬೋದು. ಸೇಮ್ ನೆಕ್ ಪೇನ್, ಜಾ ಪೇನ್, ಆಮೇಲೆ ವಿತೌಟ್ ಚೆಸ್ಟ್ ಪೇನ್ ಅಂದ್ರೆ ನೆಕ್ ಪೇನ್ ಬರುತ್ತೆ, ಜಾ ಪೇನ್ ಬರುತ್ತೆ, ಬಟ್ ಮೇಜರ್ ಆಗಿ ಚೆಸ್ಟ್ ಪೇನ್ ಏನು ಬರೋದಿಲ್ಲ. ಅಂಡ್ ಅಪ್ಪರ್ ಬ್ಯಾಕ್ ಪೇನ್ ಬರುತ್ತೆ, ಶಾರ್ಟ್ನೆಸ್ ಆಫ್ ಬ್ರೆತ್ ಕೂಡ ಆಗುತ್ತೆ, ಆಮೇಲೆ ಚೆಸ್ಟ್ ಅಲ್ಲಿ ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ವಾಮಿಟಿಂಗ್ ಸೆನ್ಸೇಷನ್ ಸ್ಟಾರ್ಟ್ ಆಗುತ್ತೆ, ಅಂದ್ರೆ ಎದೆ ಉರಿ ಆಗಿರ್ಬೋದು, ಇಂಡೈಜೆಷನ್ ಆಗಿರ್ಬೋದು. ಸೊ ಈ ತರದ್ದು ಒಂದು ಪ್ರಾಬ್ಲಮ್ಸ್ ನ ಕ್ರಿಯೇಟ್ ಮಾಡುತ್ತೆ ಲೇಡೀಸ್ ಅಲ್ಲಿ. ಅಂಡ್ ಡಿಸ್ಕಂಫರ್ಟ್ ಅಥವಾ ಆರ್ಮ್ಸ್ ಅಲ್ಲಿ ಏನಾಗುತ್ತೆ, ಸ್ಟ್ರಕ್ ಆಗುತ್ತೆ, ಅಂದ್ರೆ ಒಂಥರ ಜೋಗೆ ಇರುತ್ತೆ ಅಂತೀವಲ್ಲ, ಸೊ ಆ ತರದ ಒಂದು ಸಿಚುಯೇಷನ್ಸ್ ಕೂಡ ಲೇಡೀಸ್ ಅಲ್ಲಿ ಕ್ರಿಯೇಟ್ ಆಗುತ್ತೆ. ಇದೆಲ್ಲ ವಾರ್ನಿಂಗ್ ಸೈನ್ಸ್ ಅಂತಾನೆ ಹೇಳ್ಬೋದು. ಅಂದ್ರೆ ಹಾರ್ಟ್ ಅಟ್ಯಾಕ್ ನಿಯರ್ ಇತ್ತು ಅಂದ್ರೆ ಅಥವಾ ಹಾರ್ಟ್ ಪ್ರಾಬ್ಲಮ್ ಇತ್ತು ಅಂದ್ರೆ ಬರ್ತಕ್ಕಂತ ಒಂದು ಮೇಜರ್ ಸಿಂಪ್ಟಮ್ಸ್ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ನೋಡೋದಾದ್ರೆ ಹಾರ್ಟ್ ಇಂದ ಮೇಜರ್ ಆರ್ಗನ್ಸ್ ಯಾವ್ಯಾವ್ದು ನಿಮಗೆ ಟಚ್ ಆಗಿರುತ್ತೆ, ಯಾವ್ಯಾವಕ್ಕೆ ಬ್ಲಡ್ ನೆಸೆಸಿಟಿ ಇರುತ್ತೆ ಅನ್ನೋದನ್ನ ನೋಡ್ಬೋದು. ಸೊ ಇಲ್ಲಿ ನೋಡಿ, ಹಾರ್ಟ್ ಅಂಡ್ ಲಂಗ್ಸ್ ಎರಡೂ ಸೇರಿ ನಮ್ಮ ಬ್ಲಡ್ ಪ್ಯೂರಿಫಿಕೇಶನ್ ಮಾಡುತ್ತೆ. ಸೊ ಆ ಬ್ಲಡ್ ಪ್ಯೂರಿಫೈಡ್ ಮಾಡಿರುವಂತದ್ದು ಸೊ ಎಲ್ಲಾ ಆರ್ಗನ್ಸಿಗೂ ರೀಚ್ ಆಗುತ್ತೆ. ಸೊ ಆರ್ಮ್ಸ್ ಆಗಿರ್ಬೋದು, ಬ್ರೈನ್ ಆಗಿರ್ಬೋದು, ಲಿವರ್, ಇಂಟೆಸ್ಟೈನ್, ಕಿಡ್ನಿ ಅಂಡ್ ಲೆಗ್ಸ್, ಸ್ಕಿನ್, ಅಬ್ಡಮನ್, ಅದರ್ ಆರ್ಗನ್ಸ್. ಸೊ ಎಲ್ಲಾ ಕಡೆನೂ ಬ್ಲಡ್ ಸರ್ಕ್ಯುಲೇಷನ್ಸ್ ಮಾಡತ್ತೆ. ಸೊ ಈ ಬ್ಲಡ್ ಸರ್ಕ್ಯುಲೇಷನ್ಸ್ ಮಾಡ್ಬೇಕಾದ್ರೆ ಎಲ್ಲಾದ್ರೂ ವೇರಿಯೇಷನ್ಸ್ ಆಯ್ತು ಅಂದ್ರೆ ಅದರ ನಿಯರ್ ಬೈ ಆರ್ಗನ್ಸ್ ಆಗಿರ್ಬೋದು, ಅಥವಾ ಬ್ಲಡ್ ಹೋಗ್ತಾ ಇಲ್ಲ ಅಂದ್ರೆ, ಸೊ ಬ್ಲಡ್ ಪಾಸ್ ಆಗ್ತಾ ಇಲ್ಲ, ಆರ್ಗಾನಿಕ್ ಪಾಸ್ ಆಗ್ತಾ ಇಲ್ಲ, ನಾರ್ಮಲ್ ಆಗಿ ಇಲ್ಲ ಅಂದಾಗ ಕೂಡ ಸೊ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಆದಷ್ಟು ನಮ್ಮ ಹಾರ್ಟ್ ಅನ್ನ ಚೆನ್ನಾಗಿ ಇಟ್ಕೋಬೇಕು, ಕ್ಲೆನ್ಸ್ ಮಾಡ್ಕೋಬೇಕು. ಸೊ ಹಾರ್ಟ್ ಅಂಡ್ ಲಂಗ್ಸ್ ಇಸ್ ಅ ಮೇಜರ್ ಅಂತ ಕರಿತೀವಿ. ಸೊ ಅದಕ್ಕಿಂತ ಒಂದು ಇಂಪಾರ್ಟೆಂಟ್ ಆರ್ಗನ್ ಇದೆ ಲಿವರ್. ಸೊ ಲಿವರ್ ಒಂದು ಚೆನ್ನಾಗಿತ್ತು ಅಂದ್ರೆ ಸೊ ಎಲ್ಲಾ ಫುಡ್ ಡೈಜೆಷನ್ ಆಗುತ್ತೆ. ಸೊ ಬ್ಲಡ್ ಅಲ್ಲಿ ಏನ್ ಇಂಗ್ರೀಡಿಯೆಂಟ್ಸ್ ರಿಕ್ವೈರ್ಮೆಂಟ್ ಇರುತ್ತೆ ಅದು ಬ್ಲಡ್ ಗೆ ಸಿಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಹಾರ್ಟ್ ಅಂಡ್ ಲಂಗ್ಸ್ ಮೇಜರ್ ರೋಲ್ ನ ಪ್ಲೇ ಮಾಡುತ್ತೆ. ಯಾಕಂದ್ರೆ ಹಾರ್ಟ್ ಅಲ್ಲಿ ಬ್ಲಡ್ ಪ್ಯೂರಿಫಿಕೇಶನ್ ಆಗ್ಬೇಕು ಅಂದ್ರೆ ಲಂಗ್ಸ್ ಇಂದ ಆಕ್ಸಿಜನ್ ಸಪ್ಲೈ ನಾರ್ಮಲ್ ಇರಬೇಕು. ಸೊ ಆಕ್ಸಿಜನ್ ಸಪ್ಲೈ ನಾರ್ಮಲ್ ಇಲ್ಲ ಅಂದ್ರೆ ಬ್ಲಡ್ 100% ಪ್ಯೂರಿಫಿಕೇಶನ್ ಆಗೋದಿಲ್ಲ. ಸೊ 100% ಪ್ಯೂರಿಫಿಕೇಶನ್ ಆಗಿಲ್ಲ ಅಂದ್ರೆ ಒಳ್ಳೆ ಬ್ಲಡ್ ನಮ್ಮ ಆರ್ಗನ್ಸ್ ಗೆ ಸಿಗೋದಿಲ್ಲ. ಎಲ್ಲ ಆರ್ಗನ್ಸು ವೀಕ್ ಆಗ್ತಾ ಬರುತ್ತೆ. ಎಲ್ಲ ಆರ್ಗನ್ಸು ಅದ್ರ ಕೆಲಸ ಮಾಡೋದನ್ನ ಕಡಿಮೆ ಮಾಡ್ಕೊಂತ ಬರುತ್ತೆ. ಸೊ ಹಂಗಾಗಿ ಪ್ರತಿಯೊಂದು ಆರ್ಗನ್ಸಿಗೂ ನಮ್ಗೆ ಬ್ಲಡ್ ಪ್ಯೂರಿಫೈಡ್ ಬ್ಲಡ್ ಸಿಗ್ಬೇಕು. ಕೆಲಸ ಮಾಡ್ಬೇಕು ಅಂದ್ರೆ ಆರ್ಗನ್ಸ್ 100% ನ್ಯಾಚುರಲ್ ಆಗಿ ಕೆಲಸ ಮಾಡ್ಬೇಕು ಅಂದ್ರೆ ಸೊ ಎಲ್ಲ ಆರ್ಗನ್ಸಿಗೂ
ಕರೆಕ್ಟ್ ಆಗಿ ಬ್ಲಡ್ ಸಪ್ಲೈ ಆಗ್ಬೇಕು. ಸೊ ಎಲ್ಲೇ ವೇರಿಯೇಷನ್ಸ್ ಆದ್ರೂ ಕೂಡ ಸೊ ಆರ್ಗನ್ಸ್ ಗೆ ಡ್ಯಾಮೇಜ್ ಆಗುತ್ತೆ ಅಥವಾ ಆರ್ಗನ್ಸ್ ಪ್ರಾಬ್ಲಮ್ಸ್ ನ ಫೇಸ್ ಮಾಡುತ್ತೆ. ಸೊ ಒನ್ಸ್ ಆರ್ಗನ್ಸ್ ಪ್ರಾಬ್ಲಮ್ ನ ಫೇಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಬಾಡಿಯಲ್ಲಿ ತುಂಬಾನೇ ಚೇಂಜಸ್ ಸ್ಟಾರ್ಟ್ ಆಗುತ್ತೆ. ಸೊ ಒಂದ್ರಿಂದ ಒಂದು ಆರ್ಗನ್ಸ್ ಇನ್ಫೆಕ್ಟ್ ಆಗ್ತಾನೆ ಬರುತ್ತೆ. ಸೊ ಯಾಕಂದ್ರೆ ಒನ್ ಆರ್ಗನ್ ಏನಾದ್ರೂ ಕರೆಕ್ಟ್ ಆಗಿ ವರ್ಕ್ ಮಾಡಿಲ್ಲ ಅಂದ್ರೆ ಅದರ ರಿಲೇಟಿವ್ ಆರ್ಗನ್ ಏನಿರುತ್ತೆ ಅದು ಕೂಡ ಸರಿಯಾಗಿ ವರ್ಕ್ ಮಾಡಕ್ಕೆ ಆಗೋದಿಲ್ಲ. ಸೊ ಹಂಗಾಗಿ ಇಂಟರ್ ರಿಲೇಷನ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಯಾವುದೇ ಸಣ್ಣ ಪುಟ್ಟ ಚೇಂಜಸ್ ಬಾಡಿಯಲ್ಲಿ ಆದ್ರೂ ಕೂಡ ಅದನ್ನ ಈಸಿಯಾಗಿ ಬೇಗನೆ ಐಡೆಂಟಿಫೈ ಮಾಡಿ ಅದಕ್ಕೆ ಪ್ರಾಪರ್ ಟ್ರೀಟ್ಮೆಂಟ್ ನ ನೀವು ತಗೋತಾ ಹೋಗ್ಬೋದು. ಸೊ ಮೇಜರ್ ಹಾರ್ಟ್ ಅಟ್ಯಾಕ್ ಸಿಂಪ್ಟಮ್ಸ್ ನಾನು ಲೇಡೀಸಿಗೆ ಯಾಕೆ ಫೋಕಸ್ ಮಾಡ್ತಿದ್ದೀನಿ ಅಂದ್ರೆ, ಸೊ ಲೇಡೀಸ್ ತುಂಬಾನೇ ನೆಗ್ಲೆಕ್ಟ್ ಮಾಡ್ತಾರೆ. ಸೊ ಅವರ ಒಂದು ಬ್ಯುಸಿ ಲೈಫ್ ಶೆಡ್ಯೂಲ್ ಒಳಗೆ ಅವರ ಹೆಲ್ತ್ ಗೆ ಕಾನ್ಸಂಟ್ರೇಟ್ ಮಾಡಲ್ಲ. ಸೊ ಬ್ಯುಸಿ ಹೆಲ್ತ್ ಲೈಫ್ ಸ್ಟೈಲ್ ಅಂದ್ರೆ ಮನೆ ಕೆಲಸ ಆಗಿರ್ಬೋದು, ಹೊರಗಡೆ ಆಫೀಸ್ ಕೆಲಸ ಆಗಿರ್ಬೋದು, ಏನೇ ಆಗಿರ್ಬೋದು, ಸೊ ಅವರ ಬ್ಯುಸಿ ಶೆಡ್ಯೂಲ್ ಅಲ್ಲಿ ಅವರ ಹೆಲ್ತ್ ಮೇಲೆ ಅವರು ಕಾನ್ಸಂಟ್ರೇಟ್ ಮಾಡೋದಿಲ್ಲ. ಸೊ ಹಂಗಾಗಿ ನೆಗ್ಲೆಕ್ಟ್ ಮಾಡಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಮೇಜರ್ ಆಗಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಸುಸ್ತಾಗಿರ್ಬೋದು, ಆಯಾಸ ಆಗಿರ್ಬೋದು, ತಲೆ ತಿರುಗೋದಾಗಿರ್ಬೋದು, ಅಥವಾ ಸ್ಟೊಮಕ್ ಪೇನ್ ಆಗಿರ್ಬೋದು, ಅಥವಾ ಚೆಸ್ಟ್ ಅಲ್ಲಿ ಪ್ರೆಷರ್ ಕ್ರಿಯೇಟ್ ಆಗಿರ್ಬೋದು, ಟೈಟ್ನಿಂಗ್ ಆಗಿರ್ಬೋದು, ಅಥವಾ ವಾಮಿಟಿಂಗ್ ಸೆನ್ಸೇಷನ್ ಆಗಿರ್ಬೋದು. ಸೊ ಇದೆಲ್ಲಾನು ಮೇಜರ್ ಲೇಡೀಸಿಗೆ ಸಿಂಪ್ಟಮ್ಸ್ ಅಂತಾನೆ ಹೇಳ್ಬೋದು ಹಾರ್ಟ್ ಪ್ರಾಬ್ಲಮ್ ಅಥವಾ ಹಾರ್ಟ್ ಡಿಸೀಸಸ್ಗೆ. ಸೊ ಇನ್ನೊಂದು ಹಾರ್ಟ್ ಅಟ್ಯಾಕ್ ಆಗಕ್ಕೆ ಮೇಜರ್ ಸಿಂಪ್ಟಮ್ಸ್ ಅಥವಾ ಮೇಜರ್ ಸಿಚುವೇಶನ್ಸ್ ನೀವು ನೋಡೋದಾದ್ರೆ ಸೇಮ್ ಅದೇ ತರ ಆಂಗ್ಸೈಟಿ ಆಗಿರ್ಬೋದು, ಸ್ಟ್ರೆಸ್ ಆಗಿರ್ಬೋದು, ಚೆಸ್ಟ್ ಪೇನ್ ಆಗಿರ್ಬೋದು, ಸುಸ್ತಾಗದ್ದು, ತಲೆ ತಿರುಗೋದಾಗಿರ್ಬೋದು, ಜಾ ಮತ್ತೆ ನೆಕ್ ಪೇನ್ ಬರೋದಾಗಿರ್ಬೋದು, ಟ್ರಬಲ್ ಇನ್ ಬ್ರೀತಿಂಗ್ ಅಂದ್ರೆ ಬ್ರೀತಿಂಗ್ ಪ್ರಾಬ್ಲಮ್ ಬರೋದಾಗಿರ್ಬೋದು, ಇರ್ರೆಗ್ಯುಲರ್ ಹಾರ್ಟ್ ಬೀಟ್ ನಾನು ಅವಾಗ್ಲೇ ಹೇಳ್ದೆ, ಒಂದೊಂದ್ಸರಿ ಸ್ಪೀಡ್ ಆಗಿ ಹಾರ್ಟ್ ಬೀಟ್ ಆಗುತ್ತೆ, ಒಂದೊಂದ್ಸರಿ ಸ್ಲೋ ಹಾರ್ಟ್ ಬೀಟ್ ಆಗುತ್ತೆ. ಸೊ ಅದೆಲ್ಲ ಹಾರ್ಟ್ ಬೀಟ್ ಅಲ್ಲಿ ವೇರಿಯೇಷನ್ಸ್ ಕೂಡ ಒಂದು ರಿಸ್ಕ್ ಫ್ಯಾಕ್ಟರ್ ಅಂತಾನೆ ಹೇಳ್ಬೋದು. ಅಂಡ್ ಇಂಡೈಜೆಷನ್ ಪ್ರಾಬ್ಲಮ್ ಆಗಿರ್ಬೋದು, ಅಂಡ್ ಕ್ಲಾಮಿ ಸ್ಕಿನ್ ಅಂತ ಆಗ್ಬೋದು, ಈ ತರ ಪ್ಯಾಚಸ್ ಕಾಣಿಸುತ್ತೆ ಅಂದ್ರೆ ಸ್ವೆಟ್ ಜಾಸ್ತಿ ಆಗುತ್ತೆ. ಸೊ ಈ ತರ ಆ ನಿಮಗೆ ನೋಡ್ಬೋದು ಕೈಯಲ್ಲೆಲ್ಲ ಒಂಥರ ವೇರಿಯೇಷನ್ಸ್ ಕಾಣಿಸುತ್ತೆ, ಅಂಡ್ ನೌಸೆ ಅಥವಾ ವಾಮಿಟಿಂಗ್. ಸೊ ಇದೆಲ್ಲಾನು ಕೂಡ ಹಾರ್ಟ್ ಅಟ್ಯಾಕಿನ ಮೇಜರ್ ಸಿಂಪ್ಟಮ್ಸ್ ಅಂತಾನೆ ಹೇಳ್ಬೋದು. ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್ ನೀವು ನೋಡೋದಾದ್ರೆ ಯಾಕೆ ಈಗಿನ ಒಂದು ಸಿಚುವೇಶನ್ ಅಥವಾ ಈಗಿನ ಒಂದು ಜನರೇಷನ್ಸ್ ಅಲ್ಲಿ ನೀವು ನೋಡೋದಾದ್ರೆ ಯಾಕೆ ಹಾರ್ಟ್ ಡಿಸೀಸಸ್ ಯಂಗ್ ಅಡಲ್ಟ್ಸ್ ಗೆ ಬರ್ತಾ ಇದೆ ಅಂದ್ರೆ, ಏಜ್ ಫ್ಯಾಕ್ಟರ್ ನೋಡೋದಾದ್ರೆ ಅರೌಂಡ್ 30 to 40 ಈ ರೇಂಜ್ ಅಲ್ಲಿ ಅಥವಾ 30 to 45 ರೇಂಜ್ ಅಲ್ಲಿ ಈ ಏಜ್ ಅಲ್ಲಿ ಹಾರ್ಟ್ ಡಿಸೀಸಸ್ ಅಥವಾ ಹಾರ್ಟ್ ಅಟ್ಯಾಕ್ ತುಂಬಾನೇ ಜಾಸ್ತಿ ಆಗ್ತಾ ಇದೆ. ಸೊ ಯಾಕೆ ಈ ಒಂದು ಸಿಂಪ್ಟಮ್ಸ್ ಬರ್ತಾ ಇದೆ, ಯಾಕೆ ಈ ಪ್ರಾಬ್ಲಮ್ಸ್ ಇಶ್ಯೂಸ್ ಬರ್ತಾ ಇದೆ ಅಂದ್ರೆ, ಸೊ ಮೇಜರ್ ಹಾರ್ಟ್ ಅಟ್ಯಾಕ್ ಆಗ್ತಾ ಇರೋದು ಅರ್ಲಿ ಏಜ್ ಅಲ್ಲಿ ಬಿಕಾಸ್ ಆಫ್ ಅನ್ಹೆಲ್ದಿ ಲೈಫ್ ಸ್ಟೈಲ್ ಅಂತಾನೆ ಹೇಳ್ಬೋದು. ಸೊ ಅದನ್ನ ಯಾವ ತರ ನಾವು ಚೇಂಜಸ್ ಮಾಡ್ಕೋಬೇಕು ಅನ್ನೋ ನೋಡೋದಾದ್ರೆ, ಸೊ ನೋಡಿ ಚೇಂಜಿಂಗ್ ಲೈಫ್ ಸ್ಟೈಲ್ ಅಂಡ್ ಡಯಟ್ರಿ ಹ್ಯಾಬಿಟ್ಸ್ ಅಂತಾನೆ ಹೇಳ್ಬೋದು. ಸೊ ನಮ್ಮ ಡಯಟ್ ಏನಿದೆ ಅಥವಾ ನಾವು ಫುಡ್ ಏನ್ ಇಂಟೇಕ್ ಮಾಡ್ತಿದೀವಿ, ಸೊ ಡಯಟ್ ಈಸ್ ನಥಿಂಗ್ ಬಟ್ ಪ್ರಾಪರ್ ಫುಡ್ ಇಂಟೇಕ್ ಅಂತ. ಸೊ ಡಯಟ್ ಅಂದ್ರೆ ಊಟ ಬಿಡೋದಲ್ಲ. ಸೊ ಪ್ರಾಪರ್ ಫುಡ್ ಇಂಟೇಕ್ ಅಂಡ್ ಅಕ್ಯುರೇಟ್ ನಮ್ಮ ಬಾಡಿಗೆ ಏನು ಕ್ಯಾಲೋರೀಸ್ ಬೇಕು, ಏನ್ ಪ್ರೋಟೀನ್ಸ್ ಬೇಕು ಅದನ್ನ ಪ್ರಾಪರ್ ಆಗಿ ಕೊಡೋದೇ ಡಯಟ್ ಫುಡ್ ಅಂತ ಕರಿತೀವಿ. ಸೊ ಆ ಒಂದು ಚೇಂಜಿಂಗ್ ಲೈಫ್ ಅಲ್ಲಿ ಅಂದ್ರೆ ಈಗಿನ ಒಂದು ಸಿಚುವೇಶನ್ಸ್ ಅಲ್ಲಿ ಫಾಸ್ಟ್ ಫುಡ್ ಆಗಿರ್ಬೋದು, ಜಂಕ್ ಫುಡ್ ಆಗಿರ್ಬೋದು ತುಂಬಾನೇ ಅಡಿಕ್ಟ್ ಆಗಿದ್ದಾರೆ. ಸೊ ಅದರಿಂದ ಹೊರಗೆ ಬರಬೇಕು, ಹೆಲ್ದಿ ಫುಡ್ಸ್ ಅನ್ನ ನಾವು ಫಾಲೋ ಅಪ್ ಮಾಡಬೇಕು, ಫುಡ್ ಹ್ಯಾಬಿಟ್ಸ್ ನ ರೂಢಿಸ್ಕೋಬೇಕು. ಅಂಡ್ ಇವಾಗಿನ ಸ್ಟ್ರೆಸ್ಫುಲ್ ಲೈಫ್, ಸೊ ಎಲ್ಲರಿಗೂ ವರ್ಕ್ ಟೆನ್ಷನ್, ವರ್ಕ್ ಪ್ರೆಷರು, ಸೊ ಕಂಪನಿಯ ವರ್ಕ್ ಅಲ್ಲಿ ಆಗಿರ್ಬೋದು ಅಥವಾ ಮನೆಯಲ್ಲಾಗಿರ್ಬೋದು ತುಂಬಾನೇ ಸ್ಟ್ರೆಸ್ ಲೈಫ್ ನ ಲೀಡ್ ಮಾಡ್ತಾ ಇರ್ತಾರೆ. ಸೊ ಮೆಂಟಲ್ ಇಶ್ಯೂಸ್ ಅನ್ನ ಫೇಸ್ ಮಾಡ್ತಿದ್ದಾರೆ ಅಂದ್ರೆ ಮೆಂಟಲ್ ಇಲ್ನೆಸ್ ಅಂತ ಕರಿತೀವಿ. ಯಾಕಂದ್ರೆ ಓವರ್ ಸ್ಟ್ರೆಸ್ ಆದಾಗ ಮೈಂಡ್ ವರ್ಕ್ ಮಾಡೋದಿಲ್ಲ. ಸೊ ಓವರ್ ಸ್ಟ್ರೆಸ್ ಇದ್ದಾಗ ನಮ್ಮ ಮೈಂಡ್ ಅಲ್ಲಿ ಆಕ್ಟಿವ್ನೆಸ್ ಏನಿರುತ್ತೆ ಅದು ಕಮ್ಮಿ ಆಗಿರುತ್ತೆ, ಯಾಕಂದ್ರೆ ಸ್ಟ್ರೆಸ್ ಜಾಸ್ತಿ ಇರುತ್ತೆ. ಸೊ ಅವಾಗ ಮೈಂಡ್ ಕೆಲಸ ಮಾಡಲ್ಲ ಅಂತ ಹೇಳ್ತೀವಿ. ಸೊ ಈ ಒಂದು ಸಿಚುವೇಶನ್ ಇಂದ ಕೂಡ ಪುವರ್ ಹೆಲ್ತ್ ಕಂಡೀಷನ್ಸ್ ಕ್ರಿಯೇಟ್ ಆಗುತ್ತೆ. ಅಂಡ್ ಸ್ಮೋಕಿಂಗ್ ಆಗಿರ್ಬೋದು, ಅದರ್ ಅನ್ಹೆಲ್ದಿ ಹ್ಯಾಬಿಟ್ಸ್ ಆಗಿರ್ಬೋದು, ಸೊ ಅದರಿಂದನೂ ಕೂಡ ನಮಗೆ ಪ್ರಾಬ್ಲಮ್ಸ್ ಇಶ್ಯೂಸ್ ಹಾರ್ಟ್ ಅಟ್ಯಾಕ್ ಕಡೆ ಪಾಯಿಂಟ್ ಔಟ್ ಮಾಡುತ್ತೆ. ಅಂಡ್ ಜೆನೆಟಿಕ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಅಂಡ್ ಮೆಡಿಕಲ್ ಚೆಕಪ್ ಅಂತಾನೆ ಹೇಳ್ತೀವಿ ಅಥವಾ ರುಟೀನ್ ಚೆಕಪ್ ಅಂತ ಕರಿತೀವಿ. ಸೊ ಯಾವುದೇ ಆಗಿರ್ಬೋದು, ಸಣ್ಣ ಪುಟ್ಟ ಇಶ್ಯೂಸ್ ಇದ್ರೂ ಇಲ್ದೇ ಇದ್ರು
ಅರ್ಲಿ ಸೈನ್ಸ್ ಆಫ್ ಆಕ್ಷನ್ಸ್ ಅಂತ ಕರಿತೀವಿ. ಸೊ ನಾವು ಸಮಸ್ಯೆ ಬರ್ದೇ ಇರೋ ತರ ನಮ್ಮ ಬಾಡಿನ ನೋಡ್ಕೋಬೇಕು. ಸೊ ಅವಾಗ ಅವಾಗ ರುಟೀನ್ಸ್ ಚೆಕ್ಅಪ್ ಮಾಡೋದ್ರಿಂದ ನಮ್ಮ ಬಾಡಿಲಿ ಏನಾದ್ರು ವೇರಿಯೇಷನ್ಸ್ ಆಗಿದ್ರೆ ಅದನ್ನ ಅರ್ಥ ಮಾಡ್ಕೊಂಡು ಅಥವಾ ಡಯಾಗ್ನೈಸ್ ಮಾಡ್ಕೊಂಡು ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥ ಮೆಡಿಕೇಶನ್ಸ್ ನಾವು ತಗೊಂತ ಹೋಗ್ಬೋದು. ಸೊ ಅದರಿಂದ ನಾವು ರಿಸ್ಕ್ ಫ್ಯಾಕ್ಟರ್ಸ್ ನ ಕಮ್ಮಿ ಮಾಡ್ಕೊಂಡು ಬರ್ಬೋದು ಅಂತ ಹೇಳ್ತೀವಿ. ಸೊ ಯಾವ ತರ ನಾವು ಹಾರ್ಟ್ ಅಟ್ಯಾಕ್ ಅಥವಾ ಹಾರ್ಟ್ ಸ್ಟ್ರೋಕ್ ಅಂತ ಕರಿತೀವಿ, ಸೊ ಅದನ್ನ ರೆಡ್ಯೂಸ್ ಮಾಡಬಹುದು. ಸೊ ಒಂದು ಸ್ಮೋಕಿಂಗ್ ಹ್ಯಾಬಿಟ್ಸ್ ಇದ್ರೆ ಅದನ್ನ ಬಿಡೋದಾಗಿರ್ಬೋದು, ಅಥವಾ ಆಲ್ಕೋಹಾಲ್ ಹ್ಯಾಬಿಟ್ಸ್ ಇದ್ರೆ ಅದನ್ನ ಕ್ವಿಟ್ ಮಾಡೋದಾಗಿರ್ಬೋದು ಅಥವಾ ಅವಾಯ್ಡ್ ಮಾಡೋದಾಗಿರ್ಬೋದು. ಅಂಡ್ ಹೆಲ್ದಿ ಹ್ಯಾಬಿಟ್ಸ್ ನ ಫಾಲೋ ಅಪ್ ಮಾಡ್ಬೇಕಂದ್ರೆ ರೆಗ್ಯುಲರ್ ಮೆಡಿಕೇಶನ್ಸ್ ನ ನಾವು ನೋಡ್ಕೋಬೇಕು. ಅದ್ರ ಜೊತೆಗೆ ಬಿ ಶುಗರ್ ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಅಂದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಮೆಡಿಸಿನ್ಸ್ ಅನ್ನ ನಾವು ರೆಗ್ಯುಲರ್ ಆಗಿ ರೋಟೀನ್ ಅಲ್ಲಿ ಫಾಲೋ ಅಪ್ ಮಾಡ್ಬೇಕು. ಅದ್ರ ಜೊತೆಗೆ ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ಸ್ ನ ಜಾಸ್ತಿ ಇಂಟೇಕ್ ಮಾಡೋದಾಗಿರ್ಬೋದು. ಅಂಡ್ ಸಾಲ್ಟ್ ಮತ್ತೆ ಶುಗರ್ ಅನ್ನ ಅತಿ ಕಮ್ಮಿನ ಯೂಸ್ ಮಾಡ್ಬೇಕು. ಸೊ ಆದಷ್ಟು ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಅಂಡ್ ರೆಗ್ಯುಲರ್ ಎಕ್ಸರ್ಸೈಸಸ್ ಮಾಡ್ಬೇಕು, ಯಾಕಂದ್ರೆ ಬಾಡಿ ಎಕ್ಸರ್ಸೈಸ್ ಮಾಡಿ ಆಕ್ಟಿವ್ ಇದ್ದಾಗ ಎಲ್ಲಾ ಕಡೆ ಬ್ಲಡ್ ಸರ್ಕ್ಯುಲೇಷನ್ಸ್ ನಾರ್ಮಲ್ ಆಗುತ್ತೆ. ಸೊ ಹಾರ್ಟ್ ಅಟ್ಯಾಕ್ ಅಲ್ಲಿ ಡಿಫ್ರೆಂಟ್ ಪಾರ್ಟ್ಸ್ ಅಲ್ಲಿ ಪೇನ್ ಬರ್ತಾ ಹೋಗುತ್ತೆ. ಸೊ ಯಾವ್ಯಾವ ಪಾರ್ಟ್ಸ್ ಅಂತ ನೀಟಾಗಿ ನೋಡ್ಕೊಂತ ಹೋಗೋಣ. ಸೊ ಅಪ್ಪರ್ ಚೆಸ್ಟ್ ಅಲ್ಲಿ ನಿಮಗೆ ಪೇನ್ ಬರ್ತಾ ಹೋಗುತ್ತೆ. ಅಂಡ್ ಸಬ್ಸ್ಟೆನ್ಷಿಯಲ್ ನೆಕ್ ಮತ್ತೆ ಜಾ ಅಲ್ಲಿ ಪೇನ್ ಬರ್ತಾ ಹೋಗುತ್ತೆ. ಅಂಡ್ ಲೆಫ್ಟ್ ಆರ್ಮ್ ಮತ್ತೆ ಸೆಂಟರ್ ಹಾರ್ಟ್ ಪಕ್ಕ ನಿಮ್ಗೆ ಏನ್ ಜಾಗ ಇರುತ್ತೆ ಆ ಒಂದು ಪಾರ್ಟ್ ಅಲ್ಲೂ ಕೂಡ ನಿಮಗೆ ಪೇನ್ ಬರುತ್ತೆ. ಅಂಡ್ ನೆಕ್ ಜಾ ಜೊತೆಗೆ ಆರ್ಮ್ಸ್ ಅಲ್ಲಿ ನಿಮಗೆ ಪೇನ್ ಕಾಣಿಸ್ಕೊಳುತ್ತೆ. ಸೊ ನೆಕ್, ಸೊ ಲೆಫ್ಟ್ ಹ್ಯಾಂಡ್ ಶೋಲ್ಡರ್ ಮತ್ತೆ ಬೋತ್ ಆರ್ಮ್ಸ್. ಅಂಡ್ ಇಂಟ್ರಾಸ್ಕ್ಯಾಪ್ಯುಲರ್ ಅಂತ ಕರಿತೀವಿ, ಅಂದ್ರೆ ಬಾಡಿಯ ಸೆಂಟರ್ ಪಾರ್ಟ್. ಸೊ ಹಾರ್ಟ್ ಏನಿರುತ್ತೆ, ಸೊ ಹಾರ್ಟ್ ಮತ್ತೆ ಲಂಗ್ಸ್ ನ ಸೆಂಟರ್ ಅಲ್ಲಿ ನಿಮಗೆ ಪೇನ್ ಬರ್ತಾ ಹೋಗುತ್ತೆ. ಸೊ ಈ ಎಲ್ಲಾನು ಕೂಡ ಪೇನ್ಸ್ ನಿಮ್ಗೆ ಹಾರ್ಟ್ ಅಟ್ಯಾಕಿನ ಸಿಂಪ್ಟಮ್ಸ್ ಅಂತಾನೆ ಹೇಳ್ಬೋದು. ಸೊ ಏನಾದ್ರೂ ಈ ತರದ್ದು ಪೇನ್ಸ್ ಬರ್ತಾ ಇದ್ರೆ ಆದಷ್ಟು ಅಲರ್ಟ್ ಆಗಿರಿ, ಅದಕ್ಕೆ ಪ್ರಾಪರ್ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಇವಾಗಿನ ಒಂದು ರೇಟ್ ಅಥವಾ ರೇಷಿಯೋ ನೋಡೋದಾದ್ರೆ 1 in 4 ಡೆತ್ಸ್, ಅಂದ್ರೆ 4 ಜನ ಸಾಯ್ತಾ ಇದ್ದಾರೆ ಅಂದ್ರೆ ಅದರಲ್ಲಿ 100% ಒಬ್ರು ಹಾರ್ಟ್ ಡಿಸೀಸಸ್ ಇಂದಾನೆ ಸಾಯ್ತಾ ಇದ್ದಾರೆ. ಸೊ ಅದು ಸರ್ವೆ ಮೂಲಕ ಅದು ಹೊರಗ್ ಬಂದಿರತಕ್ಕಂತ ಒಂದು ಇನ್ಫಾರ್ಮೇಶನ್ ಅಂತ ಹೇಳಿರ್ಬೋದು. ಯಾಕೆ ಇಷ್ಟೊಂದು ಹಾರ್ಟಿಗೆ ಪ್ರಾಮುಖ್ಯತೆ ಕೊಡ್ತಾ ಇದೀವಿ ಅಂದ್ರೆ ಸೊ ಎಲ್ಲಾ ತುಂಬಾ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ಲೈಫ್ ಸ್ಟೈಲ್ ಅನ್ನ ತುಂಬಾನೇ ಚೇಂಜ್ ಮಾಡ್ಕೊಂಡಿದ್ದಾರೆ. ಸೊ ಪ್ರಾಪರ್ ಲೈಫ್ ಸ್ಟೈಲ್ ಅನ್ನ ಮೇಂಟೈನ್ ಮಾಡ್ತಾ ಇಲ್ಲ. ಸೊ ಆತರ ಪ್ರಾಪರ್ ಲೈಫ್ ಸ್ಟೈಲ್ ನ ಮೇಂಟೈನ್ ಮಾಡಿ ಹಾರ್ಟ್ ನ ಹೆಲ್ತಿ ಆಗಿ ಇಟ್ಕೊಂಡ್ರೆ ಈ ತರದ್ ಯಾವ್ದೇ ಸಮಸ್ಯೆ ಇದ್ರೂ ಕೂಡ ಅದರಿಂದ ಹೊರಗ್ ಬರ್ಬೋದು ಅಂತಾನೆ ಹೇಳ್ಬೋದು. ಸೊ ನಮ್ಮ ಲೈಫ್ ಸ್ಟೈಲ್ ಅಲ್ಲಿ ಚೇಂಜ್ ಮಾಡ್ಕೊಳಕ್ ಆಗೋದು, ಮಾಡ್ಕೊಳಕ್ ಆಗದೆ ಇರುವಂತಹ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ನೀವು ನೋಡೋದಾದ್ರೆ, ಸೊ 100% ನಾವು ಚೇಂಜ್ ಮಾಡ್ಕೊಳಕ್ ಆಗೋದು. ಸಿಗರೇಟ್ ಸ್ಮೋಕ್ ಮಾಡ್ತಾ ಇದ್ರೆ ಸೊ ಅದನ್ನ ಬಿಡೋದು 100% ಸಾಧ್ಯ ಇದೆ. ಸೊ ದಟ್ ಈಸ್ ಮಾಡಿಫೈಯಬಲ್ ರಿಸ್ಕ್ ಅಂತ ಕರಿತೀವಿ. ಅಂಡ್ ಓವರ್ ಟೇಕಿಂಗ್ ಆಫ್ ಅನ್ಹೆಲ್ತಿ ಫುಡ್ ಹ್ಯಾಬಿಟ್ಸ್ ನ ನೀವು ಜಾಸ್ತಿ ಇಂಟೇಕ್ ಮಾಡ್ತಾ ಇದ್ರೆ ಅದನ್ನ ರಿಡ್ಯೂಸ್ ಮಾಡೋದಾಗಿರ್ಬೋದು. ಅಂಡ್ ಆಲ್ಕೋಹಾಲ್ ಇಂಟೇಕ್ ಮಾಡ್ತಾ ಇದ್ರೆ ಅದನ್ನ ಬಿಡೋದಾಗಿರ್ಬೋದು. ಅಂಡ್ ಹೈಪರ್ ಟೆನ್ಷನ್ ಅಥವಾ ಹೈಪರ್ ಲಿಪಿಡೆಮಿಯಾ ಅಂತ ಕರಿತೀವಿ. ಸೊ ವಾಲ್ಸ್ ಬ್ಲಾಕೇಜ್ ಆಗದೆ ಟೆನ್ಷನ್ ಜಾಸ್ತಿ ಆದಾಗ ಫ್ಯಾಟ್ ಡೆಪೋಸಿಷನ್ಸ್ ಅಥವಾ ಅನ್ಹೆಲ್ದಿ ಪ್ಲಾಕ್ಸ್ ಅಂತ ಏನ್ ಕರಿತೀವಿ, ಸೊ ಅದು ಅಲ್ಲಿ ಡೆಪೋಸಿಷನ್ಸ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ಸ್ ಗೆ ತುಂಬಾ ಪ್ರಾಬ್ಲಮ್ ಮಾಡುತ್ತೆ. ಸೊ ಅದನ್ನ ನೀವು ಕಮ್ಮಿ ಮಾಡೋದನ್ನ ಆಮ್, ಕಮ್ಮಿ ಆದ್ರೆ ಸೊ ಆ ಒಂದು ಪ್ರಾಬ್ಲಮ್ ಇಂದ ಕೂಡ ಹೊರಗ್ ಬರ್ಬೋದು. ಅಂಡ್ ಒಬೆಸಿಟಿ ಇಸ್ ದ ಮೇಜರ್ ರಿಸ್ಕ್ ಅಂತ ಕರಿತೀವಿ. ಸೊ ಒಬೆಸಿಟಿಯಿಂದ ಏನಾಗುತ್ತೆ, ಕೊಲೆಸ್ಟ್ರಾಲ್ ಲೆವೆಲ್ಸ್, ಫ್ಯಾಟ್ ಡೆಪೋಸಿಷನ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಆ ಕೊಲೆಸ್ಟ್ರಾಲ್ ಲೆವೆಲ್ಸ್ ನ ನಾವು ಬ್ಲಾಕ್, ಬ್ಲಡ್ ಸರ್ಕ್ಯುಲೇಷನ್ ನ ಬ್ಲಾಕ್ ಮಾಡುತ್ತೆ. ಸೊ ಅದನ್ನ ನಾವು ರೆಡ್ಯೂಸ್ ಮಾಡಿದ್ದೆ ಆದ್ರೆ ಸೊ ನಾವು ರಿಸ್ಕ್ ಫ್ಯಾಕ್ಟರ್ ನ ರೆಡ್ಯೂಸ್ ಮಾಡಬಹುದು. ಸೊ ಇನ್ನೊಂದು ಅನ್ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ ಅಂದ್ರೆ ಜೆನೆಟಿಕ್ಸ್ ಥ್ರೂ ಬರತಕ್ಕಂಥದ್ದು, ಇದನ್ನ ಚೇಂಜ್ ಮಾಡಕ್ ಆಗೋದಿಲ್ಲ. ಏಜ್ ಆಗಿರ್ಬೋದು, ಜೆಂಡರ್ ಆಗಿರ್ಬೋದು, ಜೆನೆಟಿಕ್ ಫ್ಯಾಕ್ಟರ್ ಆಗಿರ್ಬೋದು, ಅಥವಾ ಎಥಿನಿಸಿಟಿ ಅಂತ ಕರಿತೀವಿ. ಸೊ ಅಂದ್ರೆ ಬೈ ಜೀನ್ಸ್ ನಿಮಗೆ ಏನೇ ಪ್ರಾಬ್ಲಮ್ಸ್, ಏನೇ ಇಶ್ಯೂಸ್ ಬಂದ್ರು ಕೂಡ ಅದನ್ನ ಚೇಂಜ್ ಮಾಡಕ್ ಆಗಲ್ಲ. ಬಟ್ ಅದಕ್ಕೆ ಬೇಕಾಗಿರ್ತಕ್ಕಂತಹ ಮೆಡಿಕೇಶನ್ಸ್ ನ ತಗೊಂಡು ನೀವು ಆ ಒಂದು ರಿಸ್ಕ್ ಫ್ಯಾಕ್ಟರ್ ನ ಕಮ್ಮಿ ಮಾಡ್ಕೋಬಹುದು. ಸೊ ಹಾರ್ಟ್ ಅಟ್ಯಾಕ್ ಅನ್ನ ಪ್ರಿವೆಂಟ್ ಮಾಡ್ಬೇಕು ಅಂದ್ರೆ ಯಾವ್ಯಾವ ತರ ನೀವು ಹೆಲ್ದಿ ಹ್ಯಾಬಿಟ್ಸ್ ಅನ್ನ ಫಾಲೋ ಅಪ್ ಮಾಡ್ಬೇಕು ಅನ್ನೋದು ನೋಡ್ತಾ ಹೋಗೋಣ. ಸೊ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಹೆಲ್ದಿ ಡಯಟ್ ಅನ್ನ ಫಾಲೋ ಅಪ್ ಮಾಡಿ. ಸೊ ಯಾಕಂದ್ರೆ ಬಾಡಿಯಲ್ಲಿ ಏನು ಪ್ರಾಪರ್ ಫುಡ್ ನೀವು ಮೇಂಟೈನ್ ಮಾಡಿರ್ತೀರಾ, ಸೊ ಆ ಪ್ರಾಪರ್ ಫುಡ್ ನ ನೀವು
ಕೊಟ್ಟಿದ್ದೆ ಆದ್ರೆ ಯಾವುದೇ ಪ್ರಾಬ್ಲಮ್ಸ್ ಕೂಡ ಬರೋದಿಲ್ಲ. ಹಾರ್ಟ್ ಹೆಲ್ತಿ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಸೊ ಅಥವಾ ಓವರ್ ಆಲ್ ಬಾಡಿ ಆರ್ಗನ್ಸ್ ಹೆಲ್ತಿ ಆಗಿರುತ್ತೆ. ಸೊ ಆಲ್ಕೋಹಾಲ್ ನ ಅವಾಯ್ಡ್ ಮಾಡ್ಬೇಕು, ವೆಯ್ಟ್ ಲಾಸ್ ಮಾಡ್ಬೇಕು, ಅಂಡ್ ರೆಗ್ಯುಲರ್ ಬ್ಲಡ್ ಚೆಕ್ ಮಾಡ್ಬೇಕು. ಸೊ ಪ್ರಾಪರ್ ಸ್ಲೀಪ್ ಇರ್ಬೇಕು. ಅಂದ್ರೆ ಯಾರಿಗೇ ಆಗಿರ್ಬೋದು, ನಾರ್ಮಲ್ ಸ್ಲೀಪ್ ಇಲ್ಲ ಅಂದ್ರೂ ಕೂಡ ಬಾಡಿಗೆ ರೆಸ್ಟ್ ಸಿಗಲ್ಲ, ಬಾಡಿ ಆಕ್ಟಿವ್ ಆಗಲ್ಲ. ಸೊ ನಾವು ಮಲಗಿ ಎದ್ದಾಗೆ ನಮ್ಗೆ ಮೈಂಡ್ ರಿಫ್ರೆಶ್ ಆಗೋದು, ಓವರ್ ಆಲ್ ಬಾಡಿ ಆರ್ಗನ್ಸ್ ರಿಫ್ರೆಶ್ ಆಗೋದು. ಸೊ ಅದೇ ಪ್ರಾಪರ್ ಆಗಿ ಆಗಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಆಕ್ಟಿವ್ ಆಗಿ ವರ್ಕ್ ಮಾಡಕ್ ಆಗಲ್ಲ. ಸೊ ಇನ್ಆಕ್ಟಿವ್ ಇತ್ತು ಅಂದ್ರೆ ಸೊ ಬಾಡಿಯಲ್ಲಿ ಯಾವ ಆರ್ಗನ್ಸ್ ಕೂಡ ಪ್ರಾಪರ್ ಆಗಿ ವರ್ಕ್ ಮಾಡಕ್ ಆಗೋದಿಲ್ಲ. ಅಂಡ್ ಸ್ಮೋಕಿಂಗ್ ಮಾಡ್ತಾ ಇದ್ರೆ ಅದನ್ನ ಸ್ಟಾಪ್ ಮಾಡ್ಬೇಕು. ಅಂಡ್ ಫಿಸಿಕಲ್ ಎಕ್ಸಸೈಸಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಕರಿತೀವಿ. ಸೊ ಯಾವುದೇ ಆಗಿರ್ಬೋದು, ಫಿಸಿಕಲ್ ಎಕ್ಸಸೈಸಸ್ ನ ರೂಢಿ ಮಾಡ್ಕೊಳ್ಳಿ. ಅಂಡ್ ಚೆಕ್ ಬ್ಲಡ್ ಪ್ರೆಷರ್, ಯಾವಾಗ್ಲೂ BP ನ ಅವಾಗ ಅವಾಗ ಚೆಕ್ ಮಾಡ್ಕೊತಾ ಇರಿ. ಸೊ ಹಾರ್ಟ್ ಫೇಲ್ಯೂರ್ ನ ಪ್ರಿವೆಂಟ್ ಮಾಡೋದು ಯಾವ ತರ? ಸ್ಟೇ ಆಕ್ಟಿವ್. ಅದೇ ಎಕ್ಸಸೈಸಸ್ ಹೇಳಿದ್ನಲ್ಲ, ಎಕ್ಸಸೈಸಸ್ ಆಗಿರ್ಬೋದು, ವರ್ಕೌಟ್ಸ್ ಆಗಿರ್ಬೋದು, ಪ್ರಾಪರ್ ಆಗಿ ಫಾಲೋ ಅಪ್ ಮಾಡಿ. ಅಂಡ್ ಫಾಲೋ ಹೆಲ್ತಿ ಡಯಟ್ ಆಗಿರ್ಬೋದು. ಅಂಡ್ ಹಾರ್ಟ್ ರಿಲೇಟೆಡ್ ಕಂಡೀಷನ್ಸ್ ಏನಾದ್ರೂ ಇದ್ರು ಕೂಡ ಅದನ್ನ ಮೆಡಿಕೇಶನ್ಸ್ ನ ರೆಗ್ಯುಲರ್ ಆಗಿ ರುಟೀನ್ ಆಗಿ ಫಾಲೋ ಅಪ್ ಮಾಡಿ. ಡ್ರಗ್ ಅಂಡ್ ಆಲ್ಕೋಹಾಲ್ಸ್, ಸ್ಮೋಕಿಂಗ್ ಏನಾದ್ರೂ ಇಂಟೇಕ್ ಮಾಡ್ತಾ ಇದ್ರೆ ಅದನ್ನ ಸ್ಟಾಪ್ ಮಾಡ್ಬೋದು. ಅಂಡ್ ಸ್ಟ್ರೆಸ್ ನ ಮೇನ್ 100% ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಆಯ್ತು ಅಂದ್ರೆ ಸೊ 100% ಹಾರ್ಟ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಹಾರ್ಟ್ ಇಶ್ಯೂಸ್ ಆಗಿರ್ಬೋದು ಬರೋದಿಲ್ಲ. ಅಂಡ್ ವೇಟ್ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್. ಅಂಡ್ ಸ್ಲೀಪ್ ಕೂಡ 100% ತುಂಬಾ ಇಂಪಾರ್ಟೆಂಟ್ ಆಗಿರತಕ್ಕಂತ ಒಂದು ಮೇಜರ್ ಹಾರ್ಟ್ ಫೇಲ್ಯೂರ್ ರಿಸ್ಕ್ ಫ್ಯಾಕ್ಟರ್ ನ ಅವಾಯ್ಡ್ ಮಾಡ್ಬೇಕಾಗಿರೋದು ಅಂದ್ರೆ ಸೊ ನೀವು ಸ್ಲೀಪ್ ನ ಫಸ್ಟ್ ಮ್ಯಾನೇಜ್ ಮಾಡ್ಬೇಕು. ಅನ್ಹೆಲ್ದಿ ಸ್ಲೀಪ್ ಅಂತ ಕರಿತೀವಿ. ಸೊ ಆ ಅನ್ಹೆಲ್ದಿ ಸ್ಲೀಪ್ ಇಂದ ನಿಮ್ಗೆ ಮೇಜರ್ ಪ್ರಾಬ್ಲಮ್ಸ್ ಬರತಕ್ಕಂಥದ್ದಾಗಿರ್ಬೋದು, ಅದನ್ನ ಮ್ಯಾನೇಜ್ ಮಾಡ್ಬೇಕು. ಸೊ ಅದ್ರ ಜೊತೆಗೆ 7 ಮೇಜರ್ ಥಿಂಗ್ಸ್ ನ ನೀವು ಹಾರ್ಟ್ ಡಿಸೀಸಸ್ ಮತ್ತೆ ಸ್ಟ್ರೋಕ್ ಗೆ ಪ್ರಿವೆಂಟ್ ಮಾಡೋದಾದ್ರೆ ಸೊ ನಾನು ಪದೇ ಪದೇ ಅದೇ ನಿಮಗೆ ಹೇಳ್ತಾ ಇದ್ದೀನಿ. ಸ್ಟ್ರೆಸ್ಫುಲ್ ಲೈಫ್ ಏನಿದೆ ಸೊ ಅದನ್ನ ನಾವು ಮೇಂಟೈನ್ ಮಾಡ್ಬೇಕು. ಬ್ಲಡ್ ಪ್ರೆಷರ್ ಆಗಿರ್ಬೋದು, ಕೊಲೆಸ್ಟ್ರಾಲ್ ಲೆವೆಲ್ ಆಗಿರ್ಬೋದು, ಶುಗರ್ ಆಗಿರ್ಬೋದು, ಈ ತರದ್ ಯಾವುದೇ ಪ್ರಾಬ್ಲಮ್ಸ್ ಅಥವಾ ಯಾವುದೇ ಹೆಲ್ತ್ ಇಶ್ಯೂಸ್ ಇದ್ರೆ ಸೊ ಅದನ್ನ ನಾವು ಪ್ರಾಪರ್ ಆಗಿ ಮೇಂಟೈನ್ ಮಾಡ್ಬೇಕು. ಕೆಲವೊಬ್ಬರಿಗೆ ಶುಗರು ಮತ್ತೆ BP ಇರುತ್ತೆ. ಸೊ ಅಂತವ್ರು ಆದಷ್ಟು ಅವರ ಮೆಡಿಕೇಶನ್ಸ್ ಮೇಲೆ ಫೋಕಸ್ ಮಾಡ್ಬೇಕು, ಮತ್ತೆ ಅವರ ಫುಡ್ ಹ್ಯಾಬಿಟ್ಸ್ ಮೇಲೆ ಫೋಕಸ್ ಮಾಡ್ಬೇಕು. ಸೊ ಕೆಲವೊಬ್ರು ಏನೇ ಹೆಲ್ತ್ ಪ್ರಾಬ್ಲಮ್ಸ್ ಇದ್ರು ಅವರ ಫುಡ್ ಏನಿದೆ ಅದನ್ನ ಪ್ರಾಪರ್ ಆಗಿ ಮೇಂಟೈನ್ ಮಾಡೋದಿಲ್ಲ. ಅನ್ಹೆಲ್ದಿ ಹ್ಯಾಬಿಟ್ಸ್ ಅನ್ನ ಜಾಸ್ತಿ ಫಾಲೋ ಅಪ್ ಮಾಡ್ತಾ ಇರ್ತಾರೆ, ಅನ್ಹೆಲ್ದಿ ಫುಡ್ ಹ್ಯಾಬಿಟ್ಸ್ ಆಗಿರ್ಬೋದು. ಸೊ ನಮ್ಮ ಆರೋಗ್ಯ ನಮ್ ಕೈಲಿ ಇರುತ್ತೆ. ಸೊ ಅದನ್ನ ಯಾವ ತರ ನಾವು ರೂಢಿ ಮಾಡ್ಕೊಂತೀವಿ ಅಥವಾ ಯಾವ ತರ ನಾವ್ ಇಟ್ಕೊಂತೀವಿ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಅದಕ್ಕೆ ಆದಷ್ಟು ಹೆಲ್ತ್ ನ ಕಾಪಾಡ್ಕೋಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ನೀವು ಆ ತರ ಹೆಲ್ತ್ ಅನ್ನ ಕಾಪಾಡ್ಕೊಂಡಿದ್ದೆ ಆದ್ರೆ ಯಾವುದೇ ಪ್ರಾಬ್ಲಮ್ಸ್ ಇರ್ಬೋದು ಅಥವಾ ಯಾವುದೇ ಸಿಚುವೇಶನ್ಸ್ ಇರ್ಬೋದು ನೀವು ಫೇಸ್ ಮಾಡ್ಬೋದು. ಸೊ ಹೆಲ್ತ್ ನ ಕಾಪಾಡ್ಕೋಬೇಕು ಅಂದ್ರೆ ಮೇಜರ್ ನಮಗೆ ಬೇಕಾಗಿರ್ತಕ್ಕಂಥದ್ದು ಸಪ್ಲಿಮೆಂಟ್ಸ್ ಆಗಿರ್ಬೋದು ಅಥವಾ ಪ್ರಾಡಕ್ಟ್ಸ್ ಆಗಿರ್ಬೋದು. ನೀವು ನೋಡೋದಾದ್ರೆ ಥ್ಯಾಂಕ್ಸ್ ಟು ಫೋವಿ. ಸೊ ಫೋವಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಸೊ ಬ್ಲಡ್ ಸರ್ಕ್ಯುಲೇಟರ್ ಮಸಾಜರ್ ನಮಗೆ ನೀಡಿರ್ತಕ್ಕಂಥದ್ದು. ಸೊ ಈ ಒಂದು ಬ್ಲಡ್ ಸರ್ಕ್ಯುಲೇಟರಿ ಮಸಾಜರ್ ಇಂದ ಓವರ್ ಆಲ್ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ಸ್ ಚೆನ್ನಾಗಾಗತ್ತೆ. ಸೊ ಯಾವುದೇ ಬ್ಲಾಕೇಜಸ್ ಇರ್ಬೋದು ಅಥವಾ ಫ್ಯಾಟ್ ಡೆಪಾಸಿಷನ್ಸ್ ಇರ್ಬೋದು ಅದನ್ನ ಹೀಲ್ ಮಾಡಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಅದ್ರ ಜೊತೆಗೆ ಲಿವರ್ ಎಡಿ ಕ್ಯಾಪ್ಸುಲ್. ಸೊ ಲಿವರ್ ಎಡಿ ಕ್ಯಾಪ್ಸುಲ್ ಬಂದ್ಬಿಟ್ಟು ನಿಮಗೆ ಓವರ್ ಆಲ್ ನಾನು ಸ್ಲೈಡ್ಸ್ ಹೇಳ್ಬೇಕಾದ್ರೆ ಹೇಳ್ದೆ, ಲಿವರ್ ಪ್ರಾಪರ್ ಆಗಿರ್ಬೇಕು ಫಸ್ಟ್. ಸೊ ಲಿವರ್ ಚೆನ್ನಾಗಿತ್ತು ಅಂದ್ರೆ ಅನ್ಹೆಲ್ದಿ ಫುಡ್ ಏನಿರುತ್ತೆ ಅಥವಾ ನಾವು ಫುಡ್ ಏನ್ ಇಂಟೇಕ್ ಮಾಡ್ತೀವಿ ಅದನ್ನ ಡೈಜೆಸ್ಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಆ ಡೈಜೆಸ್ಟ್ ಆದ ಫುಡ್ ನಿಮಗೆ ಬ್ಲಡ್ ಪ್ಯೂರಿಫಿಕೇಶನ್ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಸೊ ಆ ಬ್ಲಡ್ ಪ್ಯೂರಿಫಿಕೇಶನ್ ನಾರ್ಮಲ್ ಬ್ಲಡ್ ಫ್ಲೋಗೆ ಹೆಲ್ಪ್ ಮಾಡುತ್ತೆ. ಈ ಎಲ್ಲಾನು ಒಂದಕ್ಕೊಂದು ಇಂಟರ್ ಕನೆಕ್ಷನ್ಸ್ ಇರುತ್ತೆ. ಸೊ ಅದ್ರ ಜೊತೆಗೆ ಶುಗರ್ ಪ್ರಾಬ್ಲಮ್ ಇತ್ತು ಅಂದ್ರೆ, ಡಯಾಬಿಟಿಸ್ ಪ್ರಾಬ್ಲಮ್ ಇತ್ತು ಅಂದ್ರೆ ಸೊ ಅವರು ಡಯಾಬಿಟೀಸ್ ಟ್ಯಾಬ್ಲೆಟ್ ಅನ್ನ ಯೂಸ್ ಮಾಡಬಹುದು. ಸೊ ಇದು 3 ಅಲ್ಟಿಮೇಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಸೊ ನಿಮ್ಮ ಹಾರ್ಟ್ ಹೆಲ್ತಿಯಾಗಿ ಇಟ್ಕೋಬೇಕು ಅಂದ್ರೆ ಸೊ ಈ ಒಂದು ಬ್ಲಡ್ ಸರ್ಕ್ಯುಲೇಟರಿ ಮಸಾಜರ್ ಇಂದ 100% ಸಾಧ್ಯ ಇದೆ. ಸೊ ಏನೇ ಪ್ರಾಬ್ಲಮ್ಸ್ ಇರ್ಬೋದು, ಏನೇ ಹೆಲ್ತ್ ಇಶ್ಯೂಸ್ ಇರ್ಬೋದು, ಇದು ಯೂಸ್ ಮಾಡೋದ್ರಿಂದ ನಿಮಗೆ 100% ನಿಮಗೆ ರಿಸಲ್ಟ್ ಬರುತ್ತೆ ಅಂತಾನೆ ಹೇಳ್ಬೋದು. ಸೊ ಅದ್ರ ಜೊತೆಗೆ ಒಬೆಸಿಟಿ ಏನಾದ್ರೂ ಇತ್ತು ಅಂದ್ರೆ, ಸೊ ಓವರ್ ವೇಟ್ ಇತ್ತು ಅಂದ್ರೆ ಸೊ ಆ ಒಂದು ಓವರ್ ವೇಟ್ ಒಬೆಸಿಟಿನ ಕಮ್ಮಿ ಮಾಡೋಕೆ ನಿಮ್ಗೆ ಮೀಲ್ ರಿಪ್ಲೇಸ್ಮೆಂಟ್ ಇದೆ. ಸೊ ಆ ಮೀಲ್ ರಿಪ್ಲೇಸ್ಮೆಂಟ್ ಅನ್ನ ಯೂಸ್ ಮಾಡಿ ನೀವು ಆ ಫ್ಯಾಟ್ ಡೆಪಾಸಿಷನ್ಸ್ ಏನಿದೆ ಅಥವಾ ಒಬೆಸಿಟಿ ಪ್ರಾಬ್ಲಮ್, ಕೊಲೆಸ್ಟ್ರಾಲ್ ಲೆವೆಲ್ಸ್ ಏನಿದೆ ಸೊ ಅದನ್ನ ನೀವು ರೆಡ್ಯೂಸ್ ಮಾಡ್ಕೊಂತ ಬರ್ಬೋದು. ಸೊ ಬ್ಲಡ್ ಸರ್ಕ್ಯುಲೇಟರಿ ಮಸಾಜರ್ ನೀವು ನೋಡೋದಾದ್ರೆ
100% ನಿಮಗೆ ಎಲ್ಲಾ ಆರ್ಗನ್ಸಿಗೂ ಬ್ಲಡ್ ಸರ್ಕ್ಯುಲೇಷನ್ಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಎಲ್ಲಾದ್ರೂ ಆರ್ಗನ್ಸ್ ಮಧ್ಯೆ ಬ್ಲಡ್ ವೆಸಲ್ಸ್ ಮಧ್ಯೆ ಏನಾದ್ರೂ ಬ್ಲಾಕೇಜಸ್ ಇದ್ದು ಅಂದ್ರೆ ಆ ಬ್ಲಾಕೇಜಸ್ ಅನ್ನ ಕ್ರಮೇಣವಾಗಿ ಅದನ್ನ ಕ್ಲಿಯರ್ ಮಾಡ್ತಾ ಬರುತ್ತೆ. ಸೊ ಅವಾಗ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗೋದಿಲ್ಲ, ಬ್ಲಡ್ ಪ್ರೆಷರ್ ಕ್ರಿಯೇಟ್ ಆಗೋದಿಲ್ಲ, BP ವೇರಿಯೇಷನ್ಸ್ ಆಗೋದಿಲ್ಲ. ಸೊ ಬ್ಲಡ್ ಸರ್ಕ್ಯುಲೇಷನ್ಸ್ ನ ಇಂಪ್ರೂವ್ ಮಾಡೋದ್ರ ಜೊತೆಗೆ ನಮ್ಮ ಬಾಡಿಯ ಇಮ್ಯುನಿಟಿನೂ ಕೂಡ ಎನ್ಹಾನ್ಸ್ ಮಾಡುತ್ತೆ. ಅದ್ರ ಜೊತೆಗೆ ಡೈಜೆಷನ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಅಬ್ಸಾರ್ಪ್ಷನ್ ಪವರ್ ಆಗಿರ್ಬೋದು ಅದನ್ನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ. ಅಂಡ್ ಅದ್ರ ಜೊತೆಗೆ ನಮ್ಮ ಬಾಡಿಯ ಕ್ಲೆನ್ಸಿಂಗ್ ಗೆ ಹೆಲ್ಪ್ ಮಾಡುತ್ತೆ. ಬಾಡಿಯ ವೆಸಲ್ಸ್ ಏನಿದೆ ಅಥವಾ ಬ್ಲಡ್ ವೆಸಲ್ಸ್ ಏನಿದೆ ಸೊ ಅದನ್ನ ಕ್ಲೆನ್ಸ್ ಮಾಡುತ್ತೆ, ಅಂದ್ರೆ ಕ್ಲೀನ್ ಮಾಡುತ್ತೆ. ಏನಾದ್ರೂ ನಾನು ಯಾವಾಗ್ಲೂ ಹೇಳಿದೆ ಬ್ಲಾಕೇಜಸ್ ಇತ್ತು ಅಂದ್ರೆ, ಫ್ಯಾಟ್ ಡೆಪಾಸಿಷನ್ಸ್ ಆಗ್ತಿತ್ತು ಅಂದ್ರೆ ಸೊ ಅದನ್ನ ಕೂಡ ನಮ್ಗೆ ಕ್ಲಿಯರ್ ಮಾಡ್ಕೊಡುತ್ತೆ. ಅಂದ್ರೆ ಬಾಡಿ ವೇಟ್ ಜಾಸ್ತಿ ಇತ್ತು, ಎಕ್ಸೆಸ್ ಫ್ಯಾಟ್ ಅಥವಾ ಒಬೇಸಿಟಿ ಇತ್ತು ಅಂದ್ರೂ ಕೂಡ ಅದನ್ನು ಕೂಡ ನಿಮ್ಗೆ ರೆಡ್ಯೂಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಆರ್ಗನ್ ಫಂಕ್ಷನ್ಸ್ ನ ಇಂಪ್ರೂವ್ ಮಾಡುತ್ತೆ. ಯಾಕಂದ್ರೆ ಎಲ್ಲಾ ಆರ್ಗನ್ಸಿಗೂ ಪ್ರಾಪರ್ ಬ್ಲಡ್ ಸರ್ಕ್ಯುಲೇಷನ್ಸ್ ಆಯ್ತು ಅಂದ್ರೆ ಸೊ ಎಲ್ಲಾ ಆರ್ಗನ್ ಫಂಕ್ಷನ್ಸ್ ಇಂಪ್ರೂವ್ ಆಗುತ್ತೆ ಅಂಡ್ ನಾರ್ಮಲ್ ಆಗಿ ವರ್ಕ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದ್ರ ಜೊತೆಗೆ ಟಾಕ್ಸಿನ್ ಅನ್ನ ರಿಮೂವ್ ಮಾಡುತ್ತೆ. ಅಂದ್ರೆ ಬಾಡಿಯಲ್ಲಿ ಎಷ್ಟು ಟಾಕ್ಸಿನ್ ಇರುತ್ತೋ ಅಷ್ಟು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಿರುತ್ತೆ. ಸೊ ಬಾಡಿಯಲ್ಲಿ ಟಾಕ್ಸಿನ್ಸ್ ನ ನಾವು ರಿಮೂವ್ ಮಾಡಬೇಕು. ಸೊ ಎಷ್ಟು ಟಾಕ್ಸಿನ್ ರಿಮೂವ್ ಆಗುತ್ತೋ ಅಷ್ಟು ಬಾಡಿ ಆಕ್ಟಿವ್ ಆಗುತ್ತೆ. ಸೊ ಅಂಡ್ ಬ್ಯಾಲೆನ್ಸ್ ಮಾಡುತ್ತೆ ಬಾಡಿಯ ಎಂಡೋಕ್ರೈನ್ ಸಿಸ್ಟಮ್ ಅಂತ ಹೇಳ್ಬೋದು. ಸೊ ಡೈಜೆಷನ್ ಆಗಿರ್ಬೋದು, ಇಂಟೆಸ್ಟೈನಲ್ ಫಂಕ್ಷನ್ಸ್ ಆಗಿರ್ಬೋದು ಅಥವಾ ಮೆಟಬಾಲಿಸಮ್ ಆಗಿರ್ಬೋದು ಎಲ್ಲಾನು ಕೂಡ ಬಾಡಿಯಲ್ಲಿ ಮೇಂಟೈನ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಎನ್ಹಾನ್ಸ್ ದ ಬ್ಯೂಟಿ. ಸೊ ಒನ್ಸ್ ಬ್ಲಡ್ ಸರ್ಕ್ಯುಲೇಷನ್ಸ್ ನಾರ್ಮಲ್ ಆಯ್ತು ಅಂದ್ರೆ ಸ್ಕಿನ್ ಪ್ರಾಬ್ಲಮ್ಸ್ ಏನೇ ಇದ್ರು, ಸ್ಕಿನ್ ಇಶ್ಯೂಸ್ ಏನೇ ಇದ್ರು ಕೂಡ ಅದು ಕ್ಲಿಯರ್ ಆಗ್ತಾ ಬರುತ್ತೆ. ಯಾಕಂದ್ರೆ ಮೇಜರ್ ಸ್ಕಿನ್ ಪ್ರಾಬ್ಲಮ್ ಬರೋದೇ ಬ್ಲಡ್ ಇಂಪ್ಯೂರಿಟೀಸ್ ಇಂದ. ಆ ಬ್ಲಡ್ ಇಂಪ್ಯೂರಿಟೀಸ್ ನಾರ್ಮಲ್ ಆಯ್ತು ಅಂದ್ರೆ ಅವಾಗ ಸ್ಕಿನ್ ಇಶ್ಯೂಸ್ ಏನು ಬರೋದಿಲ್ಲ. ಸೊ 28 ಡೀಪ್ ಓಷನ್ ಮ್ಯಾಗ್ನೆಟ್ ಸ್ಟೋನ್ಸ್ ನ ಯೂಸ್ ಮಾಡಿರೋದ್ರಿಂದ ಸೊ ಅದು ಅಷ್ಟು ಕೂಡ ನಿಮಗೆ ಬಾಡಿಗೆ ಹೆಲ್ಪ್ ಮಾಡುತ್ತೆ. ಸೊ ಬೆಸ್ಟ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಥ್ಯಾಂಕ್ಸ್ ಟು ಫೋವೆ ಇಂತ ಒಂದು ಒಳ್ಳೆ ಪ್ರಾಡಕ್ಟ್ ಅನ್ನ ನಮಗೋಸ್ಕರ ಕೊಟ್ಟಿದ್ದಾರೆ. ಸೊ ಅದನ್ನ ಎಲ್ಲರೂ ತಗೊಂಡು ಯೂಸ್ ಮಾಡ್ರಿ ಅಂತ ಕೇಳ್ಕೊಂತೀನಿ. ಸೊ ಯಾಕಂದ್ರೆ ನಮ್ಮ ಬಾಡಿಯಲ್ಲಿ ಎಷ್ಟು ಕ್ಲೆನ್ಸಿಂಗ್ ಆಗುತ್ತೋ, ಬ್ಲಡ್ ಪ್ಯೂರಿಫಿಕೇಶನ್ ಎಷ್ಟಾಗುತ್ತೋ ಸೊ ಅಷ್ಟು ಬ್ಲಡ್ ಸರ್ಕ್ಯುಲೇಷನ್ಸ್ ನಾರ್ಮಲ್ ಆಗುತ್ತೆ. ಎಲ್ಲ ಇನ್ಆಕ್ಟಿವ್ ಸೆಲ್ಸ್ ಕೂಡ ಆಕ್ಟಿವ್ ಆಗೋದು ಅಥವಾ ಇಮ್ಯುನಿಟಿ ಪಡ್ಕೊಳೋದೇ ಬ್ಲಡ್ ಸರ್ಕ್ಯುಲೇಷನ್ಸ್ ನಾರ್ಮಲ್ ಆದಾಗ. ಅಂಡ್ ಅದ್ರ ಜೊತೆಗೆ ನಮ್ಗೆ ಬಾಡಿಯಲ್ಲಿ ಎಕ್ಸಸ್ ವೇಟ್ ಇತ್ತು ಅಂದ್ರೆ, ಎಕ್ಸಸ್ ಫ್ಯಾಟ್ ಡೆಪಾಸಿಷನ್ ಇತ್ತು ಅಂದ್ರೆ ಸೊ ಅದನ್ನ ಕಡಿಮೆ ಮಾಡಕ್ಕೆ ಅಥವಾ ಒಬೇಸಿಟಿನ ರೆಡ್ಯೂಸ್ ಮಾಡಕ್ಕೆ ನಮ್ಗೆ ಈ ಒಂದು ಬ್ಲಡ್ ಸರ್ಕ್ಯುಲೇಟರಿ ಮಸಾಜ್ ತುಂಬಾನೇ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ಆಲ್ ಆರ್ಗನ್ಸ್ ಅಲ್ಲಿ ಅಥವಾ ನ್ಯೂರೋ ಡಿಸಾರ್ಡರ್ಸ್ ಆಗಿರ್ಬೋದು ಅಥವಾ ಬೇರೆ ಆರ್ಗನ್ಸ್ ಏನಾದ್ರೂ ಇನ್ಫೆಕ್ಷನ್ಸ್ ಇದ್ರೂ ಕೂಡ ಸೊ ಅದನ್ನ ಕ್ಲಿಯರ್ ಮಾಡಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಅಂಡ್ ಮೈಕ್ರೋ ಸರ್ಕ್ಯುಲೇಷನ್ಸ್ ಅಂತ ಕರಿತೀವಿ. ಸೊ ಎಲ್ಲಾ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ಸ್ ಜೊತೆಗೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಏನಿರುತ್ತೆ, ಸಣ್ಣ ಸಣ್ಣ ಸೆಲ್ಸ್ ಏನಿರುತ್ತೆ, ಆ ಸಣ್ಣ ಸಣ್ಣ ಸೆಲ್ಸ್ಗೂ ಕೂಡ ಬ್ಲಡ್ ತಲುಪೋ ರೀತಿಯ ಈ ಒಂದು ಬ್ಲಡ್ ಮಸಾಜರ್ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಬ್ಲಡ್ ಸರ್ಕ್ಯುಲೇಷನ್ಸ್ ನ ಇಂಪ್ರೂವ್ ಮಾಡೋದ್ರ ಜೊತೆಗೆ ಡಿಫ್ರೆಂಟ್ ವೇ ನಲ್ಲಿ ಇದನ್ನ ಯೂಸ್ ಮಾಡೋದಾದ್ರೆ ಒಂದೊಂದನ್ನು ಕೂಡ ನಿಮಗೆ ಹೆಲ್ಪ್ಫುಲ್ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ನೀವು ನೋಡೋದಾಗಿರ್ಬೋದು ಡಿಫ್ರೆಂಟ್ ಎಕ್ಸರ್ಸೈಸಸ್ ಇದೆ. ಸೊ ಇಲ್ಲಿ ಸಿಟ್ಟಿಂಗ್ ಎಕ್ಸರ್ಸೈಸು. ಸೊ ಎಲ್ಲಾ ಕಡೆ ಬಾಡಿಯಲ್ಲಿ ಬ್ಲಡ್ ನಿಮ್ಗೆ ನಮ್ನೆಸ್ ಆಗಿರ್ಬೋದು, ಇಲ್ಲಿ ಫ್ಯಾಟ್ ಡೆಪೋಸಿಷನ್ಸ್ ಆಗಿರ್ಬೋದು ಅಥವಾ ಇಲ್ಲಿ ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ಸ್ ಆಗ್ತಾ ಇಲ್ಲ ಅಂದ್ರೆ ಸೊ ಇಂಪ್ರೂವ್ ಮಾಡೋದಾಗಿರ್ಬೋದು, ಇದೆಲ್ಲ ಈ ಎಕ್ಸರ್ಸೈಸಸ್ ಅಲ್ಲಿ ನೀವು ಕವರ್ ಅಪ್ ಮಾಡಬಹುದು. ಸೊ ಸ್ಟ್ಯಾಂಡಿಂಗ್ ಎಕ್ಸರ್ಸೈಸಸ್ ಅಲ್ಲಿ ನೀವು ನೋಡೋದಾದ್ರೆ ಸೊ ಟೋ ಟು ಟಾಪ್, ಟಾಪ್ ಟು ಟೋ ಅಂತ ಏನ್ ಕರಿತೀವಿ. ಸೊ ಪಾದದವರೆಗೂ, ತಲೆಯಿಂದ ಪಾದದವರೆಗೂ ನಿಮಗೆ ಎಲ್ಲಾ ಕಡೆ ನಾರ್ಮಲ್ ಬ್ಲಡ್ ಸರ್ಕ್ಯುಲೇಷನ್ಸ್ ಆಗೋ ತರ ಮೇಂಟೈನ್ ಮಾಡುತ್ತೆ. ಸೊ ಇಲ್ಲಿ ನಿಮಗೆ ಲೆಗ್ ಕ್ರಾಂಪ್ಸ್ ಏನಾದ್ರು ಇತ್ತು ಅಂದ್ರೆ, ಆರ್ಥರೈಟಿಸ್ ಪ್ರಾಬ್ಲಮ್ ಇತ್ತು ಅಂದ್ರೆ ಈ ತರ ಎಕ್ಸರ್ಸೈಸ್ ಮಾಡಬಹುದು. ಅಂಡ್ ಆರ್ಮ್ಸ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇತ್ತು ಅಥವಾ ಆರ್ಮ್ಸ್ ಅಲ್ಲಿ ಏನಾದ್ರು ಫ್ಯಾಟ್ ಡೆಪಾಸಿಷನ್ಸ್ ಆಗಿರ್ಬೋದು, ಕೆಲವೊಬ್ಬರಿಗೆ ಏನಾಗಿರುತ್ತೆ ಆರ್ಮ್ಸ್ ಅಲ್ಲಿ ಫ್ಯಾಟ್ ಡೆಪಾಸಿಷನ್ ಸ್ಟಾರ್ಟ್ ಆಗಿರುತ್ತೆ, ಅವರಿಗೆ ಈ ಎಕ್ಸರ್ಸೈಸಸ್ ತುಂಬಾ ಹೆಲ್ಪ್ ಮಾಡುತ್ತೆ. ಅಂಡ್ ಏನಾದ್ರು ಗೈನಿಕ್ ಇಶ್ಯೂಸ್ ಇತ್ತು, ಗೈನಿಕ್ ಪ್ರಾಬ್ಲಮ್ ಇತ್ತು ಅಂದ್ರೆ ಈ ಒಂದು ಆಸನ ಯೂಸ್ ಮಾಡಿ ನೀವು ಗೈನಿಕ್ ಇಶ್ಯೂಸ್ ನ ಸಾಲ್ವ್ ಮಾಡಬಹುದು. ಸೊ ಒಬೆಸಿಟಿ ರೆಡ್ಯೂಸ್ ಮಾಡಕ್ಕೆ ನಿಮಗೆ ಎಲ್ಲೆಲ್ಲಿ ಒಬೆಸಿಟಿ ಅಥವಾ ಫ್ಯಾಟ್ ಡೆಪಾಸಿಷನ್ಸ್ ಇರುತ್ತೆ ಸೊ ಅಲ್ಲಿ ಈ ತರ ಪೋಸ್ಚರ್ ಅಲ್ಲಿ ಯೂಸ್ ಮಾಡೋದ್ರಿಂದ ನಿಮಗೆ ಫ್ಯಾಟ್ ಡೆಪಾಸಿಷನ್ಸ್ ಕಡಿಮೆ ಆಗುತ್ತೆ. ಸೊ ಈ ತರ ಡಿಫ್ರೆಂಟ್ ವೇಸ್ ಅಲ್ಲಿ ನೀವು ಬ್ಲಡ್ ಸರ್ಕ್ಯುಲೇಟರ್ ಮಸಾಜರ್ ಯೂಸ್ ಮಾಡಿ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ಕೋಬಹುದು. ಅನ್ಹೆಲ್ದಿ ಫುಡ್ ಹ್ಯಾಬಿಟ್ಸ್ ಇಂದ ಒಳ್ಳೆ ಫುಡ್ ಹ್ಯಾಬಿಟ್ಸ್ ಅನ್ನ ನಾವು ಫಾಲೋ ಅಪ್ ಮಾಡ್ಬೇಕು ಅಂದ್ರೆ ಸೊ ಮೇಜರ್ ಹಾರ್ಟ್ ಪ್ರಾಬ್ಲಮ್ ಬರೋದು ಒಮೆಗಾ ಫ್ಯಾಟಿ ಆಸಿಡ್ಸ್ ಕಮ್ಮಿ ಆದಾಗ. ಸೊ ಒಮೆಗಾ ಫ್ಯಾಟಿ ಆಸಿಡ್ಸ್ ನಮ್ಗೆ ಅತಿ ಹೆಚ್ಚು ಸಿಗೋದು ಫ್ಲಾಕ್ ಸೀಡ್ ಅಲ್ಲಿ.
ಸೊ ಫ್ಲಾಕ್ಸೀಡ್ ಯೂಸ್ ಮಾಡೋದ್ರಿಂದ ಫೈಬರ್ ಮತ್ತೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ನಿಮ್ಗೆ ಸಿಗ್ತಾ ಹೋಗುತ್ತೆ. ಸೊ ಅಗಸೆ ಬೀಜ ಅಂತ ಕರಿತೀವಿ. ಸೊ ಅದು ಅಂಡ್ ವಾಲ್ನಟ್ಸ್ ಆಗಿರ್ಬೋದು, ಆಲ್ಮಂಡ್ಸ್ ಆಗಿರ್ಬೋದು, ನಟ್ಸ್ ಆಗಿರ್ಬೋದು ಯೂಸ್ ಮಾಡೋದ್ರಿಂದ ನಿಮಗೆ ಡ್ರೈ ಫ್ರೂಟ್ಸ್ ಯಾವುದೇ ಆಗಿರ್ಬೋದು ಯೂಸ್ ಮಾಡೋದ್ರಿಂದನೂ ಕೂಡ ನಿಮ್ಗೆ ಹಾರ್ಟ್ ಚೆನ್ನಾಗಿ ಇಟ್ಕೋಬಹುದು. ಅಂಡ್ ಕೆಲವೊಬ್ರು ನಾನ್ ವೆಜ್ ಯೂಸ್ ಮಾಡೋರು ಫಿಶ್ ಯೂಸ್ ಮಾಡಿದ್ರೆ ಫಿಶ್ ಇಂದ ಕೂಡ ನಿಮ್ಗೆ ಒಮೆಗಾ 3 ಸಿಗುತ್ತೆ. ಸೊ ವೆಜಿಟೇರಿಯನ್ಸ್ ಒಮೆಗಾ 3 ಅಂದ್ರೆ ಒಮೆಗಾ 3 ಬೇಕು ಅಂದ್ರೆ ಫ್ಲಾಕ್ಸೀಡ್ ನ ಯೂಸ್ ಮಾಡಬಹುದು. ಅಂಡ್ ಡಾರ್ಕ್ ಬೀನ್ಸ್ ಆಗಿರ್ಬೋದು. ಸೊ ಡಾರ್ಕ್ ಬೀನ್ಸ್ ಇಂದ ನಿಮ್ಗೆ ವಿಟಮಿನ್ B ಸಿಗ್ತಾ ಹೋಗುತ್ತೆ. ಸೊ ಡಾರ್ಕ್ ಬೀನ್ಸ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ, ಕಿಡ್ನಿ ಕ್ಲೆನ್ಸಿಂಗ್ ಆಗುತ್ತೆ. ಸಾರಿ. ಟೊಮ್ಯಾಟೊ ಯೂಸ್ ಮಾಡೋದ್ರಿಂದ ನಿಮಗೆ ಲೈಕೋಪಿನೋ ಪ್ರೊವೈಡ್ ಆಗುತ್ತೆ, ಜೊತೆಗೆ ವಿಟಮಿನ್ C ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಡೈಜೆಷನ್ ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು. ಯಾವುದೇ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ರೂ ಕೂಡ ಕ್ಲಿಯರ್ ಆಗುತ್ತೆ. ಸೊ ಕೆಲವೊಬ್ರು ನೋಡ್ಬೋದು ಬ್ಯೂಟಿ ಟಿಪ್ಸ್ ಅಲ್ಲಿ ಸ್ಕಿನ್ ಗ್ಲೋನೆಸ್ ಗೆ ಟೊಮ್ಯಾಟೊ ಯೂಸ್ ಮಾಡ್ತಾರೆ. ಸೊ ಬಿಕಾಸ್ ಸ್ಕಿನ್ ಪ್ರಾಪರ್ ಗ್ಲೋ ಆಗ್ಬೇಕು ಅಂದ್ರೆ ಅಥವಾ ಸ್ಕಿನ್ ಪ್ರಾಬ್ಲಮ್ಸ್ ಕಮ್ಮಿ ಆಗ್ಬೇಕು ಅಂದ್ರೆ ನಮಗೆ ಲೈಕೋಪಿನೋ ಮತ್ತೆ ವಿಟಮಿನ್ C ಬೇಕು. ಅದು ಎರಡು ನಿಮ್ಗೆ ಟೊಮ್ಯಾಟೊದಲ್ಲಿ ಸಿಗುತ್ತೆ. ಸೊ ನೆಕ್ಸ್ಟ್ ಡಾರ್ಕ್ ಚಾಕ್ಲೇಟ್ಸ್ ಅಲ್ಲಿ 70% ಕೊಕೋವಾ ಇರೋದ್ರಿಂದ ಏನಾಗುತ್ತೆ, ಬಾಡಿಯ ಇಂಪ್ಯೂರಿಟೀಸ್ ಏನಿರುತ್ತೆ ಅದನ್ನ ಕ್ಲೆನ್ಸ್ ಮಾಡುತ್ತೆ. ಅಂದ್ರೆ ಅನ್ಹೆಲ್ದಿ ಸೆಲ್ಸ್ ಆಗಿರ್ಬೋದು ಅಥವಾ ಡೆಡ್ ಸೆಲ್ಸ್ ಆಗಿರ್ಬೋದು. ಸೊ ಅದು ಡ್ಯಾಮೇಜಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇರುತ್ತೆ ಬಾಡಿಯಲ್ಲಿ. ಅದನ್ನ ರಿಮೂವ್ ಮಾಡೋಕೆ ಕೊಕೋವಾ ನಿಮಗೆ ಹೆಲ್ಪ್ ಮಾಡುತ್ತೆ. ಸೊ 8 ಹಾರ್ಟ್ ರಿಲೇಟೆಡ್ ಫುಡ್ಸ್ ನೀವು ನೋಡೋದಾದ್ರೆ ಸ್ಟ್ರಾಬೆರಿ ಆಗಿರ್ಬೋದು, ಬ್ಲೂಬೆರಿ ಆಗಿರ್ಬೋದು, ಆನಿಯನ್ಸ್ ಆಗಿರ್ಬೋದು, ಸ್ಪಿನಚ್ ಆಗಿರ್ಬೋದು, ಓಟ್ ಮೀಲ್, ಸಾಲ್ಮನ್ ಫಿಶ್, ಆಮೇಲೆ ಎಡೆಮಿನ್. ಸೊ ಬೀನ್ಸ್ ಇದು ಹ್ಮ್, ಅವರೆಕಾಯಿ ಅಂತ ಏನ್ ಹೇಳ್ತೀವಿ. ಸೊ ಅದು ಅವರೆಕಾಯಿ ಆಗಿರ್ಬೋದು, ಬಟಾಣಿ ಆಗಿರ್ಬೋದು, ಡಬಲ್ ಬೀನ್ಸ್. ಸೊ ಈ ತರದ್ದು ನಿಮಗೇನ್ ಕಾಳುಗಳು ಸಿಗತ್ತೆ, ಸೊ ಅದನ್ನ ಯೂಸ್ ಮಾಡಬಹುದು. ಸೊ ಇಲ್ಲಿ ನೀವು ನೋಡೋದಾದ್ರೆ ಆನಿಯನ್ಸ್ ಯಾಕೆ ಅಂದ್ರೆ ಆನಿಯನ್ಸ್ ನಿಮಗೆ ಅತಿ ಹೆಚ್ಚು ಫ್ಯಾಟ್ ಡೆಪಾಸಿಷನ್ಸ್ ನ ರೆಡ್ಯೂಸ್ ಮಾಡುತ್ತೆ. ಸೊ ಫುಡ್ ಅಲ್ಲಿ ನಾವು ಆನಿಯನ್ಸ್ ನ ಯೂಸ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ಸ್ ಇಂಪ್ರೂವ್ ಆಗುತ್ತೆ. ಬ್ಲಡ್ ಬ್ಲಾಕೇಜಸ್ ಇದ್ರೆ ಕ್ಲಿಯರ್ ಆಗುತ್ತೆ, ಕ್ಲೆನ್ಸ್ ಆಗುತ್ತೆ. ಸೊ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್ ಅಂದ್ರೆ ಪ್ರಾಪರ್ ರುಟೀನ್ ಫಾಲೋ ಅಪ್ ಮಾಡಬೇಕು. ಸೊ ಟೋಟಲ್ ನಿಮಗೆ 9 o'clock ಟಿಫನ್, 9 o'clock ಒಳಗಡೆ ಟಿಫನ್ ಅನ್ನ ಕಂಪ್ಲೀಟ್ ಮಾಡಿರ್ಬೇಕು. 11 AM ಗೆ ಸ್ವಲ್ಪ ಏನಾದ್ರೂ ಫ್ರೂಟ್ಸ್ ಅನ್ನ ತಗೋಬೇಕು. 1 PM ಗೆ ಮೀಲ್ಸ್ ಅಂದ್ರೆ ಲಂಚ್ ನ ತಗೋಬೇಕು. 4 o'clock ಗೆ ಯಾವ್ದಾದ್ರು ಜ್ಯೂಸ್ ಆಗಿರ್ಬೋದು ಅಥವಾ ಡ್ರೈ ಫ್ರೂಟ್ ಜ್ಯೂಸ್ ಆಗಿರ್ಬೋದು, ಈ ತರದ್ ಯಾವ್ದಾದ್ರು ಲಿಕ್ವಿಡ್ ಫುಡ್ ನ ಇಂಟೇಕ್ ಮಾಡ್ಬೇಕು. ಅಂಡ್ 8 o'clock ಗೆ ನಿಮ್ಮ ಡಿನ್ನರ್ ನ ಕಂಪ್ಲೀಟ್ ಮಾಡ್ಬೇಕು. ಇದು ಪ್ರಾಪರ್ ಡಯಟ್ ಚಾರ್ಟ್. ಸೊ ಅದರಿಂದ ನಿಮ್ಗೆ ಏನ್ ಸಿಗುತ್ತೆ, ಫ್ಯಾಟ್ ಎಷ್ಟು, ಟೋಟಲ್ ಫ್ಯಾಟ್ 30 ಗ್ರಾಮ್ಸ್ ಬೇಕು. ಕ್ಯಾಲ್ಸಿಯಂ, ಸೋಡಿಯಂ, ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್, ಐರನ್, ಇದು ಅಷ್ಟು ನಮ್ಮ ಬಾಡಿಗೆ ಬೇಕಾಗಿರ್ತಕ್ಕಂಥ ಒಂದು ಇಂಗ್ರೀಡಿಯೆಂಟ್ಸ್ ಅಂತಾನೆ ಹೇಳ್ಬೇಕು. ಟೋಟಲ್ ಪರ್ ಡೇ ನಮ್ ಕ್ಯಾಲರೀಸ್ ನೋಡೋದಾದ್ರೆ 2730 ಕ್ಯಾಲೋರೀಸ್ ನಮ್ಗೆ ರುಟೀನ್ ಅಲ್ಲಿ ಬೇಕು. ಅಂದ್ರೆ ಪ್ರತಿದಿನ ನಮಗೆ ಬೇಕಾಗಿರ್ತಕ್ಕಂಥ ಕ್ಯಾಲೋರೀಸ್. ಇದು ಜಾಸ್ತಿನೂ ಆಗ್ಬಾರ್ದು, ಕಮ್ಮಿನೂ ಆಗ್ಬಾರ್ದು. ಜಾಸ್ತಿ ಆದ್ರೆ ಅದನ್ನ ವೇಟ್ ಮ್ಯಾನೇಜ್ಮೆಂಟ್ ಮಾಡ್ಬೇಕು, ಕಮ್ಮಿ ಆದ್ರೆ ಅದನ್ನ ಬ್ಯಾಲೆನ್ಸ್ ಮಾಡಿ ಇಂಪ್ರೂವ್ ಮಾಡ್ಕೋಬೇಕು. ಸೊ ಈ ತರ ನಾವು ರುಟೀನ್ ಅನ್ನ ಫಾಲೋ ಅಪ್ ಮಾಡಿದೆ ಆದ್ರೆ ನಮ್ಮ ಹಾರ್ಟ್ ನ ಹೆಲ್ತಿಯಾಗಿ ಇಟ್ಕೋಬಹುದು. ಸೊ ಈ ಒಂದು ಸೆಷನ್ ಅಲ್ಲಿ ಹಾರ್ಟ್ ಬಗ್ಗೆ ನೋಡಿದ್ರಿ, ಸೊ ಹಾರ್ಟ್ ಪ್ರಾಬ್ಲಮ್ಸ್ ಬಗ್ಗೆ ನೋಡಿದ್ರಿ, ಸೊ ಅದಕ್ಕೆ ಸೊಲ್ಯೂಷನ್ಸ್ ಕೂಡ ನೋಡಿದ್ರಿ. ಸೊ ಹಾರ್ಟ್ ಹೆಲ್ತಿಯಾಗಿ ಇಟ್ಕೋಬೇಕು ಅಂದ್ರೆ ಈ ಸೊಲ್ಯೂಷನ್ಸ್ ನ ಯೂಸ್ ಮಾಡಿ ತುಂಬಾ ಚೆನ್ನಾಗಿ ನಿಮ್ಮ ಹಾರ್ಟ್ ನ ಮೇಂಟೈನ್ ಮಾಡಬಹುದು. ಸೊ ಥ್ಯಾಂಕ್ ಯು ಸೋ ಮಚ್.